ನಮಸ್ಕಾರ, ವಿವಿಸಿ ನ್ಯೂಸ್ಗೆ ಸ್ವಾಗತ. ನಾನು ತುಳಸಿ ಹರೀಶ್. ಇದೀಗ ಹೆಡ್ಲೈನ್ಸ್. ಸಿಟಿ ರವಿ ಹೇಳಿಕೆ ಖಂಡನೀಯ, ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ, ಟೋಲ್ ಸಂಗ್ರಹ ಅನಿವಾರ್ಯ ಎಂದ ಸಂಸದ ಶ್ರೇಯಸ್ ಪಟೇಲ್. ಹ್ಯಾಂಡ್ಬಾಲ್ ಪಂದ್ಯಾವಳಿ ಯಶಸ್ವಿಗೆ ಗ್ರೀನ್ ಸಿಗ್ನಲ್, ಕ್ರೀಡಾಂಗಣದ ಮೂಲಭೂತ ಸೌಕರ್ಯಗಳಿಗೆ ಭರವಸೆಯ ಬೆಳಕು, ಶಾಸಕ ಸ್ವರೂಪ್ ಪ್ರಕಾಶ್ ವಿಶ್ವಾಸ. ಟೋಲ್ ಸುಂಕ ವಸೂಲಾತಿ ನಿರ್ಧಾರಕ್ಕೆ ತಟ್ಟಿದ ಬಿಸಿ, ಮತ್ತೆ ಭುಗಿಲೆದ್ದ ಪ್ರತಿಭಟನೆಯ ಕೂಗು. ಇತ್ತ ಆಲೂರಲ್ಲಿ ರೈಲು ನಿಲುಗಡೆಗೆ ಎಚ್ಕೆಕೆ ಒತ್ತಾಯ. ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ರಾಜ್ಯಸಭೆಯಲ್ಲಿ ಲಘುವಾಗಿ ಮಾತನಾಡಿ ಅವಮಾನಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಕೂಡಲೇ ಸಾರ್ವಜನಿಕ ಕ್ಷಮೆ ಕೇಳಬೇಕು, ಮುಂದುವರಿದು ಅವರನ್ನ ಕೇಂದ್ರ ಸಂಪುಟದಿಂದ ಕೈಬಿಡಬೇಕು ಎಂದು ಸಂಸದ ಶ್ರೇಯಸ್ ಎಂ ಪಟೇಲ್ ಆಗ್ರಹಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯಸಭೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರುವ ಅಮಿತ್ ಶಾ ಅವರು ನಡೆದುಕೊಂಡಿದ್ದು ಖಂಡನೀಯ. ಅವರ ವಿರುದ್ಧ ಕ್ರಮ ಆಗದೇ ಇದ್ದರೆ ನಮ್ಮ ಪಕ್ಷದ ವತಿಯಿಂದ ದೇಶದಾದ್ಯಂತ ಹೋರಾಟ ತೀವ್ರಗೊಳಿಸಲು ನಿರ್ಧರಿಸಲಾಗಿದೆ. ಗೃಹ ಸಚಿವರ ಅವಹೇಳನಕಾರಿ ನಡೆ ಖಂಡಿಸಿ ನಮ್ಮ ಪಕ್ಷದಿಂದ ಸಂಸತ್ ಎಂದು ಪ್ರತಿಭಟನೆ ನಡೆಸಿದ ವೇಳೆ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರನ್ನ ತಡೆಯುವ ಪ್ರಯತ್ನ ಸಹ ನಡೆಯಿತು. ಕೇಂದ್ರ ಸಚಿವರ ವರ್ತನೆ ಬಗ್ಗೆ ದೇಶವ್ಯಾಪಿ ತೀವ್ರ ಖಂಡನೆ ವ್ಯಕ್ತವಾಗಿದ್ದರೂ ಪ್ರಧಾನಿಯವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಅಮಿತ್ ಶಾ ಅವರು ಪಶ್ಚಾತ್ತಾಪದ ವಿವರಣೆ ನೀಡದೇ ಇರುವುದು ದುರಾದೃಷ್ಟಕರ. ಇನ್ನಾದರೂ ಅವರಿಂದ ರಾಜೀನಾಮೆ ಪಡೆಯಬೇಕು, ಅಲ್ಲಿಯವರೆಗೂ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ತಿಳಿಸಿದರು. ಇನ್ನು ಇದೇ ವೇಳೆ ವಿಧಾನ ಪರಿಷತ್ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬಗ್ಗೆ ಅವಾಚ್ಯ ಶಬ್ದ ಬಳಕೆ ಮಾಡಿರುವ ಸಿಟಿ ರವಿಯವರ ಹೇಳಿಕೆಯನ್ನು ಖಂಡಿಸಿದ ಅವರು, ಈ ವಿಚಾರದಲ್ಲಿ ಪೊಲೀಸರ ಕ್ರಮವನ್ನು ಸಂಸದರು ಸಮರ್ಥಿಸಿಕೊಂಡರು. ಅಂಬೇಡ್ಕರ್ ಬಗ್ಗೆ, ಮಹಿಳೆಯರ ಬಗ್ಗೆ ಬಿಜೆಪಿ ಕೇಂದ್ರ ಹಾಗೂ ರಾಜ್ಯ ನಾಯಕರು ಹೇಗೆಲ್ಲ ನಡೆದುಕೊಳ್ಳುತ್ತಾರೆ ಎಂದರೆ ಯುವ ಪೀಳಿಗೆಗೆ ಇವರ ಸಂದೇಶ ಏನೆಂದು ಪ್ರಶ್ನಿಸಿದರು. ಇನ್ನು ಟೋಲ್ ಶುಲ್ಕ ಸಂಗ್ರಹ ಬಗ್ಗೆ ಮಾತನಾಡಿದ ಅವರು, ಅಗ್ರಿಮೆಂಟ್ ಪ್ರಕಾರ ಚೌಲಗೆರೆ ಟೋಲ್ನಲ್ಲಿ ಶುಲ್ಕ ಸಂಗ್ರಹ ಮಾಡಬೇಕಿದೆ. ಇದನ್ನ ಎಲ್ಲರಿಗೂ ಮನವರಿಕೆ ಮಾಡಲಾಗಿದೆ. 20 ಕಿಲೋಮೀಟರ್ ವ್ಯಾಪ್ತಿಯ ಸ್ಥಳೀಯರಿಗೆ ಶುಲ್ಕ ಪಾವತಿಯಲ್ಲಿ ರಿಯಾಯಿತಿ ನೀಡಲಾಗಿದೆ. ಇಂದು ಸಂಜೆಯೊಳಗೆ ಶುಲ್ಕದ ಪಟ್ಟಿ ಬಿಡುಗಡೆಯಾಗಲಿದೆ. ಡಿಸಿ ಅವರು ಅಧಿಕಾರಿಗಳ ಜೊತೆ ಮಾತನಾಡಿದ್ದಾರೆ. ಹೆದ್ದಾರಿ ಅಗಲೀಕರಣ ಕಾಮಗಾರಿ 2025 ಜೂನ್ 30ರೊಳಗೆ ಮುಗಿಯಲಿದೆ ಎಂಬ ಭರವಸೆ ಸಿಕ್ಕಿದೆ. ತಪ್ಪಿದರೆ ನಾನು ಪ್ರತಿಭಟನೆ ಮಾಡುವೆ ಎಂದರು. ಕೇಂದ್ರ ಸಚಿವರಾದಂತಹ ಅಮಿತ್ ಶಾ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಮ್ಮ ಸಂವಿಧಾನ ಶಿಲ್ಪಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ತುಚ್ಛವಾಗಿ ಮಾತಾಡ್ತಾರೆ. ಅದನ್ನು ನೀವೆಲ್ಲ ಮಾಧ್ಯಮ ಮಿತ್ರರು ಸಹ ಇಡೀ ದೇಶ ಗಮನಿಸ್ತಾ ಇದೆ. ಅವತ್ತು 19ನೇ ತಾರೀಕು ಸಂಸತ್ನಲ್ಲಿ ಆಗಿದ್ದಂತಹ ಒಂದು ಪ್ರತಿಭಟನೆ, ಆ ಒಂದು ದೌರ್ಜನ್ಯ ದಬ್ಬಾಳಿಕೆನೆಲ್ಲ ನೀವು ಸ್ವಲ್ಪ ಜನಕ್ಕೆ ಗೊತ್ತಿದೆ, ಮಾಧ್ಯಮದವರು ಎಷ್ಟೋ ಜನಕ್ಕೆ ಅದನ್ನ ಗೊತ್ತಿಲ್ಲ. ನಾವು ಏನು ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಒಂದು ವಿಷಯದಲ್ಲಿ ನಾವು ಪ್ರತಿಭಟನೆ ಮಾಡಬೇಕಾದ್ರೆ ನಮ್ಮ ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಸರ್, ನಮ್ಮ ನಾಯಕರು ಮತ್ತು LOP ವಿರೋಧ ಪಕ್ಷದ ನಾಯಕರಾದಂತಹ ರಾಹುಲ್ ಗಾಂಧಿ ಅವರಿಗೆ ಸಂಸತ್ ಪ್ರವೇಶವನ್ನು ಅಡ್ಡವಾಗಿ ನಿಲ್ಲಿಸಿ ಅವ್ರನ್ನ ತಡೆ ಹೊಡೆದಿದ್ದಾರೆ. ಅದು ಒಂದು ನಾನು ಮಾಧ್ಯಮ ಮುಖಾಂತರ ಹೇಳಿಕ್ ಬಂದಿದ್ದೀನಿ. ಜೊತೆಗೆ ಏನು ಅವರು ಅಮಿತ್ ಶಾ ಅವರು ಒಂದು ಖಂಡನೀಯ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಬಗ್ಗೆ. ನಾವೆಲ್ಲ ನಮ್ಮ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು, ಇಡೀ ಸಾರ್ವಜನಿಕರು ಇದನ್ನ ಖಂಡಿಸ್ತೀವಿ. ಅದನ್ನ ಜೊತೆಗೆ ನಾವೆಲ್ಲ ಹಕ್ಕೊತ್ತಾಯ ಮಾಡೋದೇನಂತ ಹೇಳಿದ್ರೆ ಕೇಂದ್ರ ಸರ್ಕಾರದ ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್, ವಕ್ತಾರರಾದ ದೇವರಾಜೇಗೌಡ, ಮುಖಂಡರಾದ ಕೃಷ್ಣಕುಮಾರ್, ಪ್ರಸನ್ನಕುಮಾರ್, ಲಕ್ಷ್ಮಣ್, ಮಹಿಳಾ ಘಟಕದ ಅಧ್ಯಕ್ಷೆ ತಾರಾಚಂದನ್ ಇದ್ದರು. ಡಿಸೆಂಬರ್ 27ರಿಂದ 29ರವರೆಗೆ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಹ್ಯಾಂಡ್ಬಾಲ್ ಪಂದ್ಯಾವಳಿ ಯಶಸ್ವಿಗೆ ಸಂಪೂರ್ಣ ಸಹಕಾರ ಕೊಡುವುದಾಗಿ ಶಾಸಕ ಸ್ವರೂಪ್ ಪ್ರಕಾಶ್ ವಿಶ್ವಾಸ ವ್ಯಕ್ತಪಡಿಸಿದರು. ಮಂಗಳವಾರ ಬೆಳಗ್ಗೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಿದ ಶಾಸಕರು ಆಟದ ಮೈದಾನ ಪರಿಶೀಲಿಸಿ ಅಧಿಕಾರಿಗಳಿಂದ ಮತ್ತು ಕ್ರೀಡಾಪಟುಗಳಿಂದ ಮಾಹಿತಿ ಪಡೆದಿದ್ದಲ್ಲದೆ ಇಲ್ಲಿ ಆಗಬೇಕಾಗಿರುವ ಮೂಲಭೂತ ಸೌಕರ್ಯಗಳ ಬಗ್ಗೆ ಯೂತ್ ಕಾಂಗ್ರೆಸ್ ಸಭಾಂಗಣದಲ್ಲಿ ಕೆಲ ಸಮಯ ಚರ್ಚೆ ನಡೆಸಿ ಪರಿಹರಿಸುವ ಭರವಸೆ ನೀಡಿದರು. ನಂತರ ಸಂಬಂಧಪಟ್ಟ ಜಿಲ್ಲಾ ಕ್ರೀಡಾಂಗಣದ ಅಧಿಕಾರಿಗಳೊಂದಿಗೆ ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಅವರು, ಶೌಚಾಲಯ, ನೀರಿನ ಸರಬರಾಜಿನಲ್ಲಿ ವ್ಯತ್ಯಯ ಇದೆ ಎಂಬ ದೂರು ಕೇಳಿಬಂದಿದೆ. ಅದನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಲಾಗುವುದು. ಹಾಲಿ ಇರುವ ಆಟದ ಮೈದಾನಗಳಿಗಿರಬೇಕಾಗಿರುವ ಸೌಲಭ್ಯ ಕೊಡುವುದರ ಜೊತೆಗೆ ಹೊಸದಾಗಿ ಟರ್ಫ್ ಹಾಕಿ ಮೈದಾನ, ಕಬಡ್ಡಿ, ಖೋ-ಖೋ ಕೋರ್ಟ್ ನಿರ್ಮಾಣಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಈ ವಿಜಯವನ್ನ ಕೇಂದ್ರ ಸಚಿವರ ಗಮನಕ್ಕೂ ತರಲಾಗಿದೆ ಎಂದರು. ಹಾಸನ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಮ್ಮ ಹ್ಯಾಂಡ್ಬಾಲ್ ಸಂಘದವರು ಕೂಡ ಒಂದು ಟೂರ್ನಮೆಂಟ್ನ ರಾಜ್ಯ ಮಟ್ಟದ ಒಂದು ಕ್ರೀಡಾಕೂಟನೂ ಕೂಡ ಇಟ್ಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಇವತ್ತು ಏನು ಚಿಕ್ಕ ಪುಟ್ಟ ಕೆಲಸಗಳು ನಮ್ಮ ಕ್ರೀಡಾಂಗಣದಲ್ಲಿ ಆಗಬೇಕಾಗಿತ್ತು. ಈ ಶೀಘ್ರದಲ್ಲೇ ನಮ್ಮ ಅಧಿಕಾರಿಗಳಂತ ಹರೀಶ್ ಅವರು ಕೂಡ ನಾವು ಕೂಡ ಎಲ್ಲ ಭೇಟಿ ಮಾಡಿ ಕ್ರೀಡಾಪಟುಗಳ ಒಂದು ಕುಂದುಕೊರತೆಯನ್ನು ಕೂಡ ಆಲಿಸಿ ನಮ್ಮ ಕ್ರೀಡಾಂಗಣಕ್ಕೆ ಸಂಬಂಧಪಟ್ಟಂಗೆ ಏನೇ ಕೆಲಸ ಕಾರ್ಯಗಳಿದ್ರು ಕೂಡ ಶೀಘ್ರದಲ್ಲೇ ಅದನ್ನು ಬಗೆಹರಿಸಿ ಅಂತ ಕೂಡ ಹೇಳಿ, ಈಗಾಗಲೇ ಟರ್ಫ್ ಕೋರ್ಟನ್ನು ಕೂಡ ನಮ್ಮ
ಏನು ಹಾಕಿ ಮತ್ತು ಫುಟ್ಬಾಲ್ ಟರ್ಫ್ ಕೋರ್ಟ್ನು ಕೂಡ ನಾವು ಉನ್ನತ ಮಟ್ಟದ ಕೇಂದ್ರ ಮಂತ್ರಿ ನಮ್ಮ ಕುಮಾರಸ್ವಾಮಿ ಅವರು ಕೂಡ ಬೇಡಿಕೆಯನ್ನು ಇಟ್ಟಿದ್ದೀವಿ. ಶೀಘ್ರದಲ್ಲಿ ಅದು ಕೂಡ ಕೆಲಸನ ಮಾಡಿಸ್ತೀವಿ ಅಂತ ಹೇಳ್ತಾ, ಈಗಾಗಲೇ ನಮ್ಮ ಟೆನ್ನಿಸ್ ಕೋರ್ಟ್ನು ಕೂಡ ನಮ್ಮ ಜಿಲ್ಲಾಧಿಕಾರಿಗಳ ಒಂದು ಅನುದಾನ, ನಮ್ಮ ಸ್ಟೇಡಿಯಂನ ಅನುದಾನದಲ್ಲಿ ಅದನ್ನು ಕೂಡ ಶೀಘ್ರದಲ್ಲೇ ಪ್ರಾರಂಭಿಸ್ತೇವೆ. ಮತ್ತು ಒಂದು ಕಬಡ್ಡಿ ಕೋರ್ಟ್ನು ಕೂಡ ಶೀಘ್ರದಲ್ಲೇ ಅದನ್ನು ಕೂಡ ಪ್ರಾರಂಭಿಸ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳಿ, ನಮ್ಮ ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷ ಚಂದ್ರೇಗೌಡ, ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಹಾಯಕ ನಿರ್ದೇಶಕ ಸಿಕೆ ಹರೀಶ್, ಹಾಸನ ಜಿಲ್ಲಾ ಪತ್ರಕರ್ತರ ಸಂಘದ ಮಾಜಿ ಅಧ್ಯಕ್ಷ ರವೀನಾ ಕಲಗುಡು, ಡಾಕ್ಟರ್ ವಿಶ್ವನಾಥ್ ಸಿಎನ್, ಅನಿಲ್ ಕುಮಾರ್, ಕುಮಾರಸ್ವಾಮಿ, ಸತೀಶ್, ಆನಂದ್, ಕ್ರೀಡಾಪಟುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸಕಲೇಶಪುರದಲ್ಲಿ ನಿನ್ನೆ ನಡೆದ ಕಾಫಿ ಬೆಳೆಗಾರರ ಸಮಾವೇಶಕ್ಕೆ ಇಬ್ಬರು ಕೇಂದ್ರ ಸಚಿವರು ಆಗಮಿಸಿ ಹಲವು ಸಮಸ್ಯೆ ಆಲಿಸಿದ್ದು, ಜಿಲ್ಲೆಯ ಹಲವು ಪ್ರಮುಖ ಸಮಸ್ಯೆಗಳನ್ನು ಬಗೆಹರಿಸುವ ಭರವಸೆ ನೀಡಿರುವುದರಿಂದ ಸಮಾವೇಶ ಫಲಪ್ರದ ಆಗಿದೆ ಎಂದು ಮಾಜಿ ಸಚಿವ ಎಚ್.ಕೆ. ಕುಮಾರಸ್ವಾಮಿ ಹೇಳಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕೇಂದ್ರ ಸಚಿವರ ಜೊತೆಗೆ ಸಂಸದರು, ಶಾಸಕರು ಹಾಗೂ ಮಾಜಿ ಶಾಸಕರು ಭಾಗಿಯಾಗಿದ್ದರು. ಎಲ್ಲರೂ ಬೆಳೆಗಾರರು, ಕಾರ್ಮಿಕರ ಬೇಡಿಕೆಗಳ ಬಗ್ಗೆ ಧನ್ಯತೆ ಸ್ಪಂದಿಸಿದ್ದಾರೆ. ಜೆಡಿಎಸ್ ಪಕ್ಷದ ವತಿಯಿಂದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇವೆ. ಇದೇ ವೇಳೆ ಆಯೋಜಕರ ಕಡೆಯಿಂದ ಕೆಲ ಲೋಪದೋಷ ಆಗಿದ್ದು, ಈ ಬಗ್ಗೆ ಅವರನ್ನೇ ಕೇಳಿ ಎಂದ ಅವರು, ಆಲೂರಿನಲ್ಲಿ ರೈಲು ನಿಲುಗಡೆ ಮಾಡುವುದನ್ನು ಸ್ಥಗಿತಗೊಳಿಸಲಾಗಿದೆ. ಈ ಬಗ್ಗೆ ಕೇಂದ್ರ ಸಚಿವ ವಿ. ಸೋಮಣ್ಣ ಅವರಿಗೂ ತಿಳಿಸಿ ರೈಲು ನಿಂತು ಹೊರಡಲಿ ಎಂದು ಗಮನಕ್ಕೆ ತರಬೇಕು ಎಂದುಕೊಂಡಿದ್ದೆವು. ಆದರೆ ಅವರು ಬಾರದ ಕಾರಣ ಎಚ್ಡಿಕೆ ಅವರ ಗಮನಕ್ಕೆ ತರಲಾಗಿದೆ. ಕೂಡಲೇ ಸಚಿವರು ನೈಋತ್ಯ ರೈಲ್ವೆ ಇಲಾಖೆ ಮುಖ್ಯಸ್ಥರೊಂದಿಗೆ ಮಾತುಕತೆ ನಡೆಸಿದ್ದು ಪೂರಕ ಸ್ಪಂದನೆ ಸಿಕ್ಕಿದೆ. ಬೆಂಗಳೂರು ಹಾಸನ ನಡುವೆ ಸಂಚರಿಸುವ ಇಂಟರ್ಸಿಟಿ ರೈಲು ಗಾಡಿಯನ್ನ ಸಕಲೇಶಪುರದವರೆಗೂ ವಿಸ್ತರಿಸಬೇಕು. ಇದರಿಂದ ಮಲೆನಾಡು ಭಾಗದ ಜನರಿಗೆ ಅನುಕೂಲ ಆಗಲಿದೆ ಎಂದ ಎಚ್ಡಿಕೆ, ಕೂಡಲೇ ರೈಲ್ವೆ ಇಲಾಖೆ ಅಧಿಕಾರಿಗಳು ಈ ಬಗ್ಗೆ ಗಮನ ಹರಿಸಬೇಕು. ಹಾಸನ ಬಾಳುಪೇಟೆ ನಡುವಿನ ಹೆದ್ದಾರಿ ಕಾಮಗಾರಿ ಸಂಪೂರ್ಣವಾಗಿ ಮುಗಿಯುವವರೆಗೂ ಚೌಳಗೆರೆ ಕೇಂದ್ರದಲ್ಲಿ ಟೋಲ್ ಸಂಗ್ರಹ ಬೇಡ ಎಂದು ಪ್ರತಿಭಟನೆ ನಡೆಸಿದ ನಂತರ ಶುಲ್ಕ ಸಂಗ್ರಹ ಸ್ಥಗಿತ ಮಾಡಲಾಗಿತ್ತು. ಆದರೆ ಸಂಸದರು ಹಾಗೂ ಡಿಸಿ ಅವರು ತುರ್ತು ಸಭೆ ನಡೆಸಿ ಟೋಲ್ನ 20 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಮುಂದಿನ 3 ತಿಂಗಳ ಆದೇಶದವರೆಗೂ ಟೋಲ್ ವಸೂಲಾತಿ ಮಾಡುವಂತಿಲ್ಲ. ಆದರೆ ಬೆಂಗಳೂರು ಮಂಗಳೂರು ನಡುವೆ ಸಂಚರಿಸುವವರು ಶುಲ್ಕ ಪಾವತಿ ಮಾಡಬೇಕು ಎಂದು ಸೂಚಿಸಿದ್ದಾರೆ. ಇದಕ್ಕೆ ನಮ್ಮ ವಿರೋಧ ಇದೆ ಎಂದರು. ರಾಜ್ಯ ಸರ್ಕಾರದ ಜೊತೆ ಚರ್ಚೆ ಮಾಡಿ ಆದಷ್ಟು ನಾವು ಬಗೆಹರಿಸ್ತೀವಿ ಅಂತಕ್ಕಂಥ ಭರವಸೆಯನ್ನು ಕೂಡ ಕೊಟ್ಟಿದ್ದಾರೆ. ಒಟ್ಟಾರೆ ಸಮಾವೇಶ ಫಲಪ್ರದ ಆಗಿದೆ. ಅವರಿಬ್ಬರೂ ಬಂದು ಮತ್ತು ಇತರೆ ನಮ್ಮ ಮಾನ್ಯ ಲೋಕಸಭಾ ಸದಸ್ಯರುಗಳು, ಶಾಸಕರುಗಳು, ಮುಖ್ಯಸ್ಥರೆಲ್ಲ ಬಂದು ಅದನ್ನು ಫಲಪ್ರದ ಮಾಡಿದ್ದಾರೆ. ಅದಕ್ಕಾಗಿ ನಾವು ಪಕ್ಷದ ವತಿಯಿಂದ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀವಿ. ಎರಡನೇದಾಗಿ ಮೊನ್ನೆ ಕುಮಾರಸ್ವಾಮಿಯವರು ನಮ್ಮ ಸಕಲೇಶಪುರಕ್ಕೆ ಬಂದಾಗ ನಾವು ಕೆಲವು ಬೇಡಿಕೆಗಳನ್ನು ಅವರ ಮುಂದೆ ಇಟ್ಟಿದ್ವಿ. ಸೋಮಣ್ಣವ್ರ ಮುಂದೆನೂ ಕೂಡ ಹೇಳಬೇಕು ಅಂತೇಳಿ ನಾನು ಪತ್ರ ಕೂಡ ರೆಡಿ ಮಾಡಿಕೊಂಡು ನಮ್ಮ ರೈಲ್ವೆ ಸಚಿವರಿಗೆ ಕೊಡಬೇಕು ಅಂತೇಳಿ ನಾವು ಇಟ್ಕೊಂಡಿದ್ವಿ. ಮೂಲ ಕಾರಣ, ಈಗಾಗಲೇ ಏನು ಚಾಲ್ತಿಯಲ್ಲಿತ್ತು ಆಲೂರಿನಲ್ಲಿ ರೈಲು ನಿಲುಗಡೆ ಸ್ಟಾಪ್ ಅನ್ನೋದು, ಅದನ್ನು ಇದ್ದಕ್ಕಿದ್ದಾಗೆ ವಾಪಸ್ ತಗೊಂಬಿಟ್ಟಿದೆ ಇಲಾಖೆಯವರು. ಅದ್ರ ಬಗ್ಗೆ ಮೊನ್ನೆ ಸೋಮಣ್ಣವ್ರನ್ನ ಗಮನ ಸೆಳೆಯಬೇಕು ಅಂತ ಹೇಳಿ ನಾವು ಪ್ರಯತ್ನ ಮಾಡಿದ್ವಿ. ಮೊನ್ನೆ ಸೋಮಣ್ಣವರು ಬರಲಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮಲ್ಲಿಕಾರ್ಜುನ್, ಜೈಪಾಲ್, ನಟರಾಜ್ ಇದ್ದರು. ಹಾಸನದ ಪ್ರತಿಷ್ಠಿತ ಮಲೆನಾಡು ಕಾಲೇಜು ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಅಜೀವ ಸದಸ್ಯತ್ವ ಹೊಂದಿರುವ ಸದಸ್ಯರ ವರ್ಗ ಅವಿರೋಧವಾಗಿ ಆಯ್ಕೆಯಾಗಿದ್ದು ಹಾಗೂ ಸಾಮಾನ್ಯ ಸದಸ್ಯರ ವರ್ಗದ 10 ಸ್ಥಾನಗಳಿಗೆ ಇದೇ ಭಾನುವಾರ ಡಿಸೆಂಬರ್ 29ರಂದು ಚುನಾವಣೆ ನಡೆಯಲಿದೆ. ಹಾಸನದ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಮಿತಿ ಆಡಳಿತ ಮಂಡಳಿ ಚುನಾವಣೆ ಡಿಸೆಂಬರ್ 29ರ ಭಾನುವಾರ ನಿಗದಿಯಾಗಿದ್ದು, ಮುಂದಿನ 5 ವರ್ಷದ ಅವಧಿಗೆ ಆಡಳಿತ ಮಂಡಳಿ ನಿರ್ದೇಶಕರ ಚುನಾವಣೆ ಅಜೀವ ಸದಸ್ಯತ್ವ ವರ್ಗದಿಂದ 14 ಸ್ಥಾನಗಳು ಹಾಗೂ ಸಾಮಾನ್ಯ ಸದಸ್ಯರ ವರ್ಗದಿಂದ 10 ಸ್ಥಾನಗಳು, ಒಟ್ಟು 24 ನಿರ್ದೇಶಕರ ಸ್ಥಾನಗಳಿಗಾಗಿ ಚುನಾವಣೆ ನಡೆಯಲಿದ್ದು, ಅಜೀವ ಸದಸ್ಯರ ತಂಡದಿಂದ ನಾಮಪತ್ರ ಸಲ್ಲಿಸಿದ್ದ 16 ಸದಸ್ಯರ ಪೈಕಿ 2 ನಾಮಪತ್ರ ವಾಪಸ್ ಪಡೆದ ಹಿನ್ನೆಲೆ ಅಜೀವ ಸದಸ್ಯರ ವರ್ಗದ ಹಾಲಿ ಅಧ್ಯಕ್ಷ ಅಶೋಕ್ ಹರನಾಳಿ, ಕಾರ್ಯದರ್ಶಿ ಆರ್ಟಿ ದೇವೇಗೌಡ, ಹಿರಿಯ ಉಪಾಧ್ಯಕ್ಷ ಜಿಎಲ್ ಮುದ್ದೇಗೌಡ, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಅರವಿಂದ್, ಎವಿಕೆ ಕಾಲೇಜಿನ ಉಪಾಧ್ಯಕ್ಷರಾಗಿದ್ದ ಗುರುದೇವ್ ಸೇರಿದಂತೆ ಅವರ ತಂಡದ 14 ಜನ ಸದಸ್ಯರು ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಸಾಮಾನ್ಯ ವರ್ಗದ 10 ಸ್ಥಾನಗಳಿಗಿಂತ 13 ಮಂದಿ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದು, ಸಾಮಾನ್ಯ ವರ್ಗದ 10 ಸ್ಥಾನಗಳಿಂದ 13 ಮಂದಿ ಸದಸ್ಯರು ನಾಮಪತ್ರ ಸಲ್ಲಿಸಿದ್ದು, ಸದಸ್ಯರಾದ ಜಿಟಿ ಕುಮಾರ್, ಎನ್ಎಸ್ ಗೋಪಾಲ, ಸಿಆರ್ ಜಗದೀಶ್ ಚೌಡವಳ್ಳಿ, ಸಿಎಂ ತಿಮ್ಮಪ್ಪಗೌಡ, ಎಸ್ಪಿ ನಾಗರಾಜು ಜೈನ್, ಯಶೋಧ ಬಿ, ಆರ್ ರಾಜಶೇಖರ್, ಲೋಕೇಶ್, ಬಿವಿ ಶ್ರೀನಿವಾಸ್, ಜಿಆರ್ ಶ್ರೀನಿವಾಸ್, ಜಿಕೆ ಶಂಕರ್, ಸುರೇಶ್ ಬಿಎನ್, ಡಿಬಿ ಹೇಮಂತ್ ಕುಮಾರ್ ಕಣದಲ್ಲಿದ್ದು, ಚುನಾವಣೆ ಕಣ ತೀವ್ರ ಕುತೂಹಲ ಮೂಡಿಸಿದ್ದು, ಮುಂದಿನ 5 ವರ್ಷದ ಆಡಳಿತ ಮಂಡಳಿ ರಚನೆಯಲ್ಲಿ ಸಾಮಾನ್ಯ ವರ್ಗದಿಂದ ಗೆಲ್ಲುವ ನಿರ್ದೇಶಕರೇ ಪ್ರಮುಖ ಪಾತ್ರ ವಹಿಸಲಿದ್ದು, ಡಿಸೆಂಬರ್ 29ರಂದೇ ಫಲಿತಾಂಶ ಹೊರಬೀಳಲಿದ್ದು, ಎಲ್ಲಾ ಕುತೂಹಲಗಳಿಗೆ ಅಂದೇ ತೆರೆ ಬೀಳಲಿದೆ. ಇನ್ನು ಈ ಬಗ್ಗೆ ನೂತನವಾಗಿ ಅವಿರೋಧವಾಗಿ ಆಯ್ಕೆಯಾದ ನಿರ್ದೇಶಕರು ಹಾಗೂ ಸಂಸ್ಥೆಯ ಹಾಲಿ ಕಾರ್ಯದರ್ಶಿ ಆರ್ಟಿ ದೇವೇಗೌಡರು ಮಾತನಾಡಿ, ಚುನಾವಣೆ ನಡೆಯುವುದು ಅತ್ಯಂತ ಉತ್ಸಾಹದಿಂದ ಇರುವಂತಹ ಕಾಲ. ಅದನ್ನ ನಾವೆಲ್ಲ ಸೇರಿ ಅಧ್ಯಕ್ಷರಾದ ಅಶೋಕ್ ಹರನಹಳ್ಳಿ ಅವರ ಸಲಹೆ ಹಾಗೂ ಮುಂದಾಳತ್ವದಲ್ಲಿ ಯಾವುದೇ ಗೊಂದಲ ಇಲ್ಲದಂತೆ 14 ಅಜೀವ ಸದಸ್ಯರ ನಿರ್ದೇಶಕರ ಚುನಾವಣೆಯನ್ನ ಅವಿರೋಧವಾಗಿ ಆಯ್ಕೆ ಮಾಡಲಾಗಿದ್ದು, ಇದಕ್ಕೆ ಸಹಕರಿಸಿದ ಎಲ್ಲರಿಗೂ ವಂದನೆಯನ್ನ ಸಲ್ಲಿಸುವುದಾಗಿ ತಿಳಿಸಿದರು. ಬಹುಶಃ
ಅದೊಂದು ಅತ್ಯಂತ ಉತ್ಸಾಹದಿಂದ ಇದ್ದಂಥ ಒಂದು ಕಾಲ ಈ ಚುನಾವಣೆ ಬಗ್ಗೆ. ಅದನ್ನು ನಾವೆಲ್ಲ ಸೇರಿ ನಮ್ಮ ಅಧ್ಯಕ್ಷರಾದ ಅಶೋಕ್ ಹಾರ್ನಳ್ಳಿಯವರ ಒಂದು ಸಲಹೆ ಮುಂದಾಳತ್ವದಲ್ಲಿ ನಾವು ಯಾವುದೇ ಗೊಂದಲವಿಲ್ಲದಂತೆ ಈ ಅಜೀವ ಸದಸ್ಯರ 14 ಜನ ನಿರ್ದೇಶಕರ ಚುನಾವಣೆಯನ್ನು ನಾವು ಅವಿರೋಧವಾಗಿ ಆಯ್ಕೆಗೊಂಡಿದ್ದೇವೆ. ಇದಕ್ಕೆ ಸಹಕರಿಸಿದ ಎಲ್ಲ ನನ್ನ ಸಹೋದ್ಯೋಗಿಗಳಿಗೂ ಹಾಗೂ ಎಲ್ಲ ಮತದಾರರಿಗೂ ನಾನು ಸಂಸ್ಥೆಯ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಮತ್ತೋರ್ವ ನೂತನ ನಿರ್ದೇಶಕರು ಹಾಗೂ ಎವಿಕೆ ಕಾಲೇಜಿನ ಹಾಲಿ ಉಪಾಧ್ಯಕ್ಷ ಬಿಆರ್ ಗುರುದೇವ್ ಮಾತನಾಡಿ, ಎಲ್ಲರ ಶ್ರಮದಿಂದ ಇಂದು ಅಜೀವ ಸದಸ್ಯತ್ವದ 14 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದು, ಅಧ್ಯಕ್ಷರಾದ ಅಶೋಕ್ ಹಾರನಹಳ್ಳಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಇನ್ನು ಸಾಮಾನ್ಯ ಚುನಾವಣೆ ಡಿಸೆಂಬರ್ 29ರಂದು ನಡೆಯಲಿದ್ದು, ಅದರಲ್ಲಿ ನಮ್ಮ ತಂಡದ ಸದಸ್ಯರು ಜಯಗಳಿಸುತ್ತಾರೆಂದು ವಿಶ್ವಾಸ ವ್ಯಕ್ತಪಡಿಸಿದರು. ಮಲ್ನಾಡ್ ತಾಂತ್ರಿಕ ಶಿಕ್ಷಣ ಸಮಿತಿಯ ಎಲ್ಲ ಸದಸ್ಯರುಗಳಿಗೆ ಅಜೀವ ಸದಸ್ಯತ್ವದ 14 ಜನ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಪ್ರಪ್ರಥಮವಾಗಿ ನಮ್ಮ ಅಧ್ಯಕ್ಷರಾದಂಥ ಅಶೋಕ್ ಹಾರ್ನಹಳ್ಳಿ ಅವರಿಗೆ ವಂದನೆಯನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಒಂದು ಎಲ್ಲರ ಶ್ರಮದಿಂದ ಅವಿಶ್ವಾಸವಾಗಿ 14 ಜನ ಅಜೀವ ಸದಸ್ಯತ್ವದಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ಸಾಮಾನ್ಯ ಒಂದು ಚುನಾವಣೆ ನಡೆಯೋದಿದೆ, ಅದು 29ಕ್ಕೆ ಚುನಾವಣೆ ಆಗ್ತದೆ. ಅದರಲ್ಲೂ ನಮ್ಮ ಒಂದು ಏನು ಟೀಮ್ ಇದೆ ಅದು ಗೆಲ್ತದೆ ಅಂಥೇಳಿ ಭರವಸೆ ನನಗಿದೆ. ಇದಕ್ಕೋಸ್ಕರ ಶ್ರಮಪಟ್ಟಂಥ ನಮ್ಮ ಹಿರಿಯ ಮುಖಂಡರಾದಂಥ ಆರ್ ಟಿ ದೇವೇಗೌಡರು, ನಮ್ಮ ಕಾರ್ಯದರ್ಶಿಗಳು, ಅವರ ಒಂದು ಪ್ರಯತ್ನದಿಂದ ಇದು ಒಂದು ಅವಿರೋಧ ಒಂದು ಆಯ್ಕೆ ಆಗಿರೋದಕ್ಕೆ ಸಂತೋಷವನ್ನು ವ್ಯಕ್ತಪಡಿಸ್ತೀನಿ. ಅಧಿಕಾರಿಗಳು ಸುಮಾರು 4-5 ದಿವಸದಿಂದ ಕುಳಿತು ಎಲ್ಲ ಒಂದು ಜವಾಬ್ದಾರಿ ಹೊತ್ತು ಯಾವುದೇ ಒಂದು ಗೊಂದಲವಿಲ್ಲದಲೇ ಒಂದು ಆಯ್ಕೆ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ನಾನು ನಮ್ಮ ಈ 14 ಜನ ಪರವಾಗಿ ಅವರಿಗೆ ವಂದನೆಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಡಿ ಲೀಲಾ. ಈ ವೇಳೆ ಅರ್ಜುನ್ ಗುರುದೇವ್, ಗುರಪ್ಪ, ಜಗದೀಶ್ ಚೌಡವಳ್ಳಿ, ಮ್ಯಾನೇಜರ್ ಶಿವರಾಮ್ ಕೃಷ್ಣಯ್ಯ, ಮಾಜಿ ನಿರ್ದೇಶಕರಾದ ಗುರುಮೂರ್ತಿ ಸೇರಿದಂತೆ ಇತರರಿದ್ದರು. ಜಿಲ್ಲೆಯ ಕಾಡಾನೆ ಸಮಸ್ಯೆ ನಿವಾರಣೆಗೆ ಆಗ್ರಹಿಸಿ ಕೆಲ ದಿನಗಳ ಹಿಂದೆ ನಮ್ಮ ಸಂಘಟನೆ ನೇತೃತ್ವದಲ್ಲಿ ನಡೆದ ಹೋರಾಟಕ್ಕೆ ರಾಜ್ಯ ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕಿದ್ದು, ಇದಕ್ಕಾಗಿ ನಮ್ಮ ಹಾಗೂ ಎಲ್ಲಾ ಸಂಘಟನೆಯಿಂದ ಧನ್ಯವಾದ ಸಲ್ಲಿಸುವುದಾಗಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾಧ್ಯಕ್ಷ ಸೋಮೇಶ್ ಎಂಕೆಆರ್ ತಿಳಿಸಿದರು. ಹಾಸನದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಚಳಿಗಾಲದ ಅಧಿವೇಶನದ ವೇಳೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅವರು ಕೊಡಗು, ಹಾಸನ ಜಿಲ್ಲೆಗಳ ಸುಮಾರು 2,000 ಎಕರೆ ಪ್ರದೇಶದಲ್ಲಿ ಆನೆ ಕಾರಿಡಾರ್ ನಿರ್ಮಾಣ ಮಾಡಲು ಮುಂದಿನ ಬಜೆಟ್ನಲ್ಲಿ 50 ಕೋಟಿ ಮೀಸಲಿಡುವ ಭರವಸೆ ನೀಡಿದ್ದಾರೆ. ಕಾಡಾನೆ ಹಾವಳಿಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಆಗ್ರಹಿಸಿ ಬೇಲೂರು ತಾಲೂಕಿನ ಬಿಕ್ಕೋಡಿನಿಂದ ಬೈಕ್ ಹಾಗೂ ಆಟೋ ರ್ಯಾಲಿ ಮಾಡುವ ಮೂಲಕ ನಗರದ ಹೇಮಾವತಿ ಪ್ರತಿಮೆ ಬಳಿ 5 ದಿನಗಳ ನಿರಂತರ ಹೋರಾಟ ನಡೆದಿತ್ತು. ಇದಕ್ಕೆ ಜನಪ್ರತಿನಿಧಿಗಳು ಹಾಗೂ ವಿವಿಧ ಸಂಘಟನೆಗಳ ಮುಖಂಡರು ಭಾಗವಹಿಸಿ ಬೆಂಬಲ ನೀಡಿದ್ದರು. ಅವರಿಗೂ ಧನ್ಯವಾದ ತಿಳಿಸಲಾಗುವುದು. ಎಲ್ಲರ ಸಹಕಾರದಿಂದ ನಡೆದ ಹೋರಾಟದ ಫಲವಾಗಿ ಜಿಲ್ಲೆಯ ಕಾಡಾನೆ ಸಮಸ್ಯೆ ವಿಧಾನಸಭೆ ಹಾಗೂ ಸಂಸತ್ ಅಧಿವೇಶನದಲ್ಲೂ ಚರ್ಚೆಯಾಗಿದೆ. ಜಿಲ್ಲೆಯ ಜನಪ್ರತಿನಿಧಿಗಳು ಅಧಿವೇಶನದಲ್ಲಿ ದನಿ ಎತ್ತಿದ ಪರಿಣಾಮ ಸರ್ಕಾರದ ಕಡೆಯಿಂದ ಸ್ಪಂದನೆ ಸಿಕ್ಕಿದೆ. ಆದರೆ ಸರ್ಕಾರದ ಭರವಸೆ ಘೋಷಣೆ ಕೇವಲ ಹಾಗೆ ಉಳಿಯಬಾರದು, ಕೂಡಲೇ ಕಾರ್ಯರೂಪಕ್ಕೆ ಬರಬೇಕು ಎಂದರು. ನಮ್ಮ ಸಂಸದರಾಗಬಹುದು, ಶಾಸಕರಾಗಬಹುದು, ಪತ್ರಿಕಾ ಮಿತ್ರರು ಅತಿ ಹೆಚ್ಚು ನಿಮಗೆ ಕೃತಜ್ಞತೆ ಎಷ್ಟು ಹೇಳಿದ್ರು ಸಾಲದು. ಯಾಕೆಂದರೆ ಎಲ್ಲ ಜಿಲ್ಲೆ ರಾಜ್ಯಗಳಿಗೂ ನಿಮ್ಮ ವರದಿಗಳು ಒಬ್ಬದು. ಆ ವರದಿ ನಂತರ ಶಾಸಕರುಗಳು ವಿಧಾನಸಭೆ ಒಳಗಡೆ ಸದನದಲ್ಲಿ ಚರ್ಚೆ ಆಯಿತು. ನಮ್ಮ ಬೇಲೂರು ಶಾಸಕರು ಆಗ್ಬೋದು, ನಮ್ಮ ಹಾಸನ ಜಿಲ್ಲೆ ಶಾಸಕರುಗಳು, ಆಲೂರು ಶಾಸಕರುಗಳು ನಮ್ಮ ವಿಧಾನಸಭೆಯಲ್ಲಿ ಚರ್ಚೆ ಆಗಿ ಆ ಚರ್ಚೆಯಲ್ಲಿ ಏನಾಯ್ತಪ್ಪ ಅಂದರೆ ಅರಣ್ಯ ಸಚಿವರು ಈಶ್ವರ್ ಖಂಡ್ರೆ ಅವರು ಕೊಡಗು ಜಿಲ್ಲೆ ಮತ್ತು ಹಾಸನ ಜಿಲ್ಲೆಯಲ್ಲಿ 2,000 ಎಕರೆ ಭೂಮಿ ಮತ್ತು 50 ಕೋಟಿನ ಮೀಸಲಿಡ್ತೀವಿ ಫೆಬ್ರವರಿ ಬಜೆಟಲ್ಲಿ ಅಂತ ಘೋಷಣೆ ಮಾಡಿದ್ದಾರೆ. ಈ ಘೋಷಣೆ ಯಾವುದೇ ಕಾರಣಕ್ಕೂ ಘೋಷಣೆಯಾಗಿ ಉಳಿಬಾರ್ದು. ಯಾಕೆಂದರೆ ನಮ್ಮ ಆಲೂರು, ಸಕಲೇಶ್ಪುರ ಅಲ್ಲೆಲ್ಲ ಆನೆಗಳು ಇವತ್ತಿಗೂ ಸಮೇತ ರೈತರು ಬೆಳೆ ಬೆಳೆದಿರೋದಾಗ್ಬೋದು. ಮೊನ್ನೆ ಬಿಕ್ಕೋಡಲ್ಲಿ ಮತ್ತೆ ಆನೆಗಳು ಗಾಯಗೊಂಡು ಸುಮಾರು ಜನ. ಪತ್ರಿಕಾಗೋಷ್ಠಿಯಲ್ಲಿ ಸಂಘಟನೆ ಕಾರ್ಯಾಧ್ಯಕ್ಷ ಸಂಗಮ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ವಾಸು, ದಾಸಂಸ ಮುಖಂಡ ಅಂಬುಗ ಮಲ್ಲೇಶ್ ಸೇರಿದಂತೆ ಇತರರಿದ್ದರು. ಸಂವಿಧಾನ ಶಿಲ್ಪಿ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಬೇಜವಾಬ್ದಾರಿ ಹಾಗೂ ವ್ಯಂಗ್ಯವಾಗಿ ಮಾತನಾಡಿ ರಾಷ್ಟ್ರ ನಾಯಕರಿಗೆ ಅಪಮಾನ ಮಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಕೂಡಲೇ ಸಚಿವ ಸಂಪುಟದಿಂದ ವಜಾಗೊಳಿಸಬೇಕೆಂದು ಬಹುಜನ ಸಮಾಜ ಪಕ್ಷದ ರಾಜ್ಯ ಉಸ್ತುವಾರಿ ಗಂಗಾಧರ್ ಬಹುಜನ್ ಆಗ್ರಹಪಡಿಸಿದರು. ಮಂಗಳವಾರ ಬಿಎಸ್ಪಿ ಜಿಲ್ಲಾ ಘಟಕದಿಂದ ಡಿಸಿ ಕಚೇರಿ ಎದುರು ಹಮ್ಮಿಕೊಳ್ಳಲಾಗಿದ್ದ ಪ್ರತಿಭಟನೆಯಲ್ಲಿ ಮಾತನಾಡಿ, ಸಂಸತ್ ಅಧಿವೇಶನದಲ್ಲಿ ಸಂವಿಧಾನಕ್ಕೆ 75 ವರ್ಷ ತುಂಬಿದ ಹಿನ್ನೆಲೆ ವಿಶೇಷ ಚರ್ಚೆ ವೇಳೆ ಅಮಿತ್ ಶಾ ಅಂಬೇಡ್ಕರ್ ಹೆಸರನ್ನ ಪದೇ ಪದೇ ಉಚ್ಚರಿಸುವ ಬದಲು ದೇಶವನ್ನ ಸ್ಮರಿಸಿದರೆ 7 ಜನ್ಮಗಳ ಸ್ವರ್ಗ ದೊರೆಯುತ್ತಿತ್ತು ಎಂದು ಬೇಜವಾಬ್ದಾರಿಯಿಂದ ಮಾತನಾಡಿ ಬಾಬಾ ಸಾಹೇಬರಿಗೆ ಅವಮಾನ ಮಾಡಿದ್ದಾರೆ. ಇದು ಅಂಬೇಡ್ಕರ್ ಮತ್ತು ಸಂವಿಧಾನದ ಮೇಲಿರುವ ಅಸಹನೀಯ ಪ್ರತೀಕ.
ಸಾವಿರಾರು ವರ್ಷಗಳಿಂದ ಜಾತಿ ಆಧಾರದ ಮೇಲೆ ದೇಶದ ಬಹುಸಂಖ್ಯಾತರಾದ ಎಸ್ಸಿ, ಎಸ್ಟಿ, ಒಬಿಸಿ ಮತ್ತು ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ವಿದ್ಯೆ, ಆಸ್ತಿ, ಅಧಿಕಾರ ನಿರಾಕರಿಸಿರುವ ಮನುವಾದಿ ಮೇಲ್ಜಾತಿಗೆ ಸೇರಿದ ಅಮಿತ್ ಶಾ ಬಿಜೆಪಿ ಹಾಗೂ ಆರ್ಎಸ್ಎಸ್ನವರಿಗೆ ಸ್ವಾತಂತ್ರ್ಯ ಸಮಾನತೆಯ ಆಶಯಗಳನ್ನು ಎಂದೂ ಕೂಡ ಒಪ್ಪಿಕೊಳ್ಳಲು ಹಾಗೂ ಸಹಿಸಲಾಗುವುದಿಲ್ಲ. ಇಂತಹ ಮನುವಾದಿ ಮತ್ತು ಜಾತಿವಾದಿ ವ್ಯಕ್ತಿಗಳು ಸಂವಿಧಾನದ ಆಧಾರದ ಮೇಲೆ ರಚನೆಯಾಗಿರುವ ಸರ್ಕಾರದಲ್ಲಿ ಮಂತ್ರಿಯಾಗಿ ಮುಂದುವರಿಯಲು ಯಾವುದೇ ನೈತಿಕತೆ ಇಲ್ಲ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಸಂವಿಧಾನ ವಿರೋಧಿ ಮನಸ್ಥಿತಿ ಇರುವ ಸಚಿವರನ್ನ ತಕ್ಷಣ ವಜಾಗೊಳಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಬಹುಜನ್ ಸಮಾಜ್ ಪಾರ್ಟಿ ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದೆ. ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಆಗಿರ್ತಕ್ಕಂಥ ಅಕ್ಕ ಮಾಯಾವತಿಯವರು ಈ ಒಂದು ಪ್ರತಿಭಟನೆಗೆ ಕರೆಯನ್ನು ಕೊಟ್ಟಿದ್ದಾರೆ. ನಾವು ಕೂಡ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ವಿ. ಇದರ ಉದ್ದೇಶ ಏನಪ್ಪ ಅಂತಂದರೆ, ಏನು ಕಳೆದ ಒಂದು ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಏನು ನಮ್ಮ ಸಂವಿಧಾನಕ್ಕೆ ಏನು ಜಾರಿಯಾಗಿ 75 ವರ್ಷಗಳು ತುಂಬ್ತಾ ಇದೆ, ಇದರ ಒಂದು ಅಂಗವಾಗಿ ಏನು ಸಂವಿಧಾನದ ಮೇಲೆ ಚರ್ಚೆ ನಡೀತಿತ್ತು, ಈ ಚರ್ಚೆಯಲ್ಲಿ ಭಾಗವಹಿಸಿ ಮಾತನಾಡುವಂಥ ಒಂದು ಸಂದರ್ಭದಲ್ಲಿ ಸಂವಿಧಾನ ಶಿಲ್ಪಿ, ಭಾರತ ರತ್ನ, ಈ ಜಗತ್ತು ಕಂಡಂಥ ಅಪ್ರತಿಮ ಜ್ಞಾನಿಯಾಗಿರ್ತಕ್ಕಂಥ ಅಂಬೇಡ್ಕರ್ ಅವರ ಬಗ್ಗೆ ನೀವು ಏನು ಅಂಬೇಡ್ಕರ್ 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 ಅಂತಕ್ಕಂಥ ಮಾತನ್ನು ಹೇಳ್ತಿದ್ರಿ, ಈ ಅಂಬೇಡ್ಕರ್ ಪದವನ್ನು ಬಿಟ್ಟು. ಪ್ರತಿಭಟನೆಯಲ್ಲಿ ಬಿಎಸ್ಪಿ ಜಿಲ್ಲಾಧ್ಯಕ್ಷ ಲಕ್ಷ್ಮಣ್ ಕೀರ್ತಿ, ಜಿಲ್ಲಾ ಉಸ್ತುವಾರಿ ಎಚ್ಬಿ ಮಲ್ಲಯ್ಯ, ಸಂಯೋಜಕರಾದ ಕಿರಣ್ ಕುಮಾರ್, ಸಿಜಿ ಸೋಮಶೇಖರ್, ಪ್ರಧಾನ ಕಾರ್ಯದರ್ಶಿ ಬಿವಿ ಸುರೇಂದ್ರ, ಉಪಾಧ್ಯಕ್ಷರಾದ ಶಾಕಿರ್ ಅಹಮದ್, ಲೋಹಿತ್ ಕೆಆರ್ ಸೇರಿದಂತೆ ಮೊದಲಾದವರಿದ್ದರು. ಬೇಲೂರು ತಾಲೂಕಿನ ಎಲ್ಲಾ ರಾಜಕೀಯ ಪಕ್ಷಗಳು, ಪ್ರಗತಿಪರ ಸಂಘಟನೆಗಳ ಮುಖಂಡರೆಲ್ಲರೂ ಸೇರಿ 2025 ಜನವರಿ 1ರಂದು ಭೀಮ ಕೊರೆಂಗ ವಿಜಯೋತ್ಸವ ಆಚರಿಸಲು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ಭೀಮ ಕೊರೆಂಗ ವಿಜಯೋತ್ಸವ ಸಮಿತಿ ಅಧ್ಯಕ್ಷ ಪರ್ವತಯ್ಯ ತಿಳಿಸಿದರು. ಮಂಗಳವಾರ ಬೆಳಗ್ಗೆ ಭೀಮ ಕೊರೆಂಗ ವಿಜಯೋತ್ಸವ ಕಾರ್ಯಕ್ರಮದ ನಿಮಿತ್ತ ಬೇಲೂರು ಪಟ್ಟಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಮನೆ ಮನೆ ಪ್ರಚಾರ ಸಂದರ್ಭದಲ್ಲಿ ಮಾತನಾಡಿದ ಅವರು, ಜನವರಿ 1ರ ಬುಧವಾರ ಬೆಳಗ್ಗೆ 10 ಗಂಟೆಗೆ ಬೇಲೂರು ಪಟ್ಟಣದ ನೆಹರು ನಗರದ ತಾಲೂಕು ಕಚೇರಿ ಮುಂಭಾಗ ಇರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಗುವುದು. ನಂತರ ಮೂಡಿಗೆರೆ ರಸ್ತೆಯಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮೆರವಣಿಗೆ ನಡೆಸಲಾಗುವುದು. ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಸಮಾಜದ ಗುರುಗಳಾದ ಮೈಸೂರಿನ ಶ್ರೀ ಉರಿಲಿಂಗ ಪೆದ್ದಿಮಠದ ಶ್ರೀ ಜ್ಞಾನಪ್ರಕಾಶ ಸ್ವಾಮೀಜಿಯವರು ಆಗಮಿಸುತ್ತಿದ್ದು, ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ದಿನಾಂಕ 1/1/2025 ಬುಧವಾರ 11 ಗಂಟೆಗೆ ಸರಿಯಾಗಿ ಬೇಲೂರಿನಲ್ಲಿ ಸುಮಾರು 10,000 ಜನಸಂಖ್ಯೆಯನ್ನು ಒಳಗೊಂಡ ಮೆರವಣಿಗೆಯಲ್ಲಿ ತಾಲೂಕು ಕಚೇರಿ ಹತ್ರ ಇರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆಯನ್ನು ಮಾಡಿ ಮೆರವಣಿಗೆ ಮೂಲಕ ನೆಹರು ನಗರ, ಬಸವೇಶ್ವರ ವೃತ್ತ, ಕೆಂಪೇಗೌಡ ವೃತ್ತ, ಅಂಬೇಡ್ಕರ್ ವೃತ್ತದ ಮಾರ್ಗವಾಗಿ ಬಂದು ಬೇಲೂರಿನ ಸರ್ಕಾರಿ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೃಹತ್ತಾದ ಸಮಾವೇಶವನ್ನು ಏರ್ಪಡಿಸಿದ್ದೇವೆ. ಈ ಸಮಾವೇಶಕ್ಕೆ ನಮ್ಮ ಸಮಾಜದ ಸ್ವಾಮೀಜಿಯವರಾದಂಥ ಶ್ರೀ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಆಗಮಿಸಲಿದ್ದಾರೆ. ಹಾಗೂ ಖ್ಯಾತ ಚಲನಚಿತ್ರ ನಟರಾದಂಥ ದುನಿಯಾ ವಿಜಯವರು ಕೂಡ ಆಗಮಿಸಲಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಈ ಸಂದರ್ಭದಲ್ಲಿ ಸಂಬುಕನಹಳ್ಳಿ ಬಾಬು, ಲಕ್ಷ್ಮೀನಾರಾಯಣ, ಚಂದ್ರಶೇಖರ್, ಜಯಪ್ಪ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಜನವರಿ 12ರಂದು ಆಲೂರು ತಾಲೂಕಿನ ಹೊಸಕೋಟೆ ಹೋಬಳಿ ಹರಿಹಳ್ಳಿ ಕೆಂಚಂಬ ದೇವಸ್ಥಾನದ ಆವರಣದಲ್ಲಿ ಆಲೂರು ತಾಲೂಕು ತೃತೀಯ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕನ್ನಡ ಸಾಹಿತ್ಯ ಪರಿಷತ್ ಹಾಸನ ಜಿಲ್ಲಾ ಮಾಜಿ ಗೌರವಾಧ್ಯಕ್ಷ ರವಿ ನಾಕಲಗೂಡು ತಿಳಿಸಿದರು. ಆಲೂರಿನಲ್ಲಿಂದು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆಯು ಈಗಾಗಲೇ 2 ತಾಲೂಕು ಸಮ್ಮೇಳನ ಸೇರಿದಂತೆ ಕೃತಿ ಬಿಡುಗಡೆ, ಕೃತಿ ವಿಮರ್ಶೆಗಳು, ವಿಚಾರಗೋಷ್ಠಿಗಳು, ಕವಿಗೋಷ್ಠಿಗಳು, ಗಣ್ಯ ಸಾಹಿತಿಗಳ ದಿನಾಚರಣೆಗಳು ಸೇರಿದಂತೆ ಹಲವಾರು ಮೌಖಿಕ ಕಾರ್ಯಕ್ರಮಗಳನ್ನು ಮಾಡುತ್ತಾ ಬಂದಿದ್ದು, ಸದ್ಯ ತೃತೀಯ ಕೇಂದ್ರ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ತಾಲೂಕಿನ ಗ್ರಾಮೀಣ ಭಾಗವಾದ ಹರಿಹಳ್ಳಿ ಭಾಗದಲ್ಲಿ ಸ್ಥಳೀಯರ ಸಹಕಾರದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಆದುದರಿಂದ ತಾಲೂಕಿನ ಸಮಸ್ತ ಜನತೆ, ಸಾಹಿತ್ಯಾಸಕ್ತರು ಸಮ್ಮೇಳನದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಶ್ರೀಮತಿ ಲೀಲಾವತಿಯವರು ಕಳೆದ 40 ವರ್ಷಗಳಿಂದ ಪತ್ರಿಕಾ ಕ್ಷೇತ್ರದಲ್ಲಿ ಛಾಪನ್ನು ಮೂಡಿಸುವ ಜೊತೆಗೆ ಸೇವೆಯನ್ನು ಮಾಡುವ ಮೂಲಕ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡಂತಹ ಹಾಸನ ಜಿಲ್ಲೆಯ ಏಕೈಕ ಪತ್ರಕರ್ತ ಮಹಿಳೆಯಾಗಿದ್ದಾರೆ. ಜೊತೆಗೆ ಏಕೈಕ ಪತ್ರಕರ್ತ ಸಂಘದ ಮಹಿಳಾ ಅಧ್ಯಕ್ಷಣಿಯಾಗಿ ನಮ್ಮ ಜಿಲ್ಲೆಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ. ಕನ್ನಡ ಪ್ರಭದಲ್ಲಿ 20 ವರ್ಷಗಳ ಕಾಲ ಜಿಲ್ಲಾ ವರದಿಗಾರರಾಗಿ ಕೆಲಸ ಮಾಡಿದ್ದಾರೆ. ತದನಂತರ ತಮ್ಮದೇ ಸಂಪಾದಕತ್ವದಲ್ಲಿ ಹಾಸನವಾಣಿ ಪತ್ರಿಕೆಯನ್ನು ಕಳೆದ 20 ವರ್ಷಗಳಿಂದ ಮುನ್ನಡೆಸುವ ಮೂಲಕ ಇಡೀ ರಾಜ್ಯದಲ್ಲಿ ಯಾವುದೇ ಒಬ್ಬ ಮಹಿಳೆ ನಮ್ಮ ಪತ್ರಿಕಾ ಕ್ಷೇತ್ರದಲ್ಲಿ ಮಾಡದಂತಹ ಅತಿ ಹೆಚ್ಚು ಕೆಲಸವನ್ನು ಸಮಾಜಮುಖಿಯಾಗಿ ಮಾಡುವುದರ ಜೊತೆಯಲ್ಲಿ ಸಾಹಿತ್ಯಾತ್ಮಕವಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ. ಸಮಾಜದ ಎಲ್ಲ ದೀನದಲಿತರೊಂದಿಗೆ, ರೈತರೊಂದಿಗೆ,
ಸಂಘಟಿತ ಕೂಲಿ ಕಾರ್ಮಿಕರೊಂದಿಗೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅಂಥವರನ್ನ ಕೇಂದ್ರ ಕನ್ನಡ ಸಾಹಿತ್ಯ ವೇದಿಕೆ ಇವತ್ತು 3ನೇ ತಾಲೂಕು ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ಅತ್ಯಂತ ಪತ್ರಿಕಾಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷ ಮಣಿಪುರ ಕೃಷ್ಣೇಗೌಡ, ಗೌರವಾಧ್ಯಕ್ಷ ಎಂ ಬಾಲಕೃಷ್ಣ, ಗೌರವ ಸಲಹೆಗಾರರಾದ ಎಸ್ಎಸ್ ಶಿವಮೂರ್ತಿ, ಉಪಾಧ್ಯಕ್ಷ ಡಿಸಿ ಬಸವರಾಜು, ಸಾಹಿತಿ ಸತ್ಯನಾರಾಯಣ ಹರಿಹಳ್ಳಿ ಸೇರಿದಂತೆ ಇತರರಿದ್ದರು. ಡಿಸೆಂಬರ್ 30ರಂದು ಕೆಆರ್ಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಕಾಪನಹಳ್ಳಿಯ ಗವಿಮಠದ ಶ್ರೀ ಸ್ವಾತಂತ್ರ್ಯ ಸಿದ್ದಲಿಂಗೇಶ್ವರ ದೇವಾಲಯದ ಆವರಣದಲ್ಲಿ ಪರಮಪೂಜ್ಯ ಲಿಂಗೈಕ್ಯ ಶ್ರೀ ಚಂದ್ರಶೇಖರ ಸ್ವಾಮೀಜಿರವರ 15ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಕಾಪನಹಳ್ಳಿ ಗವಿಮಠದ ಪೀಠಾಧ್ಯಕ್ಷರಾದ ಶ್ರೀ ಚನ್ನವೀರ ಸ್ವಾಮೀಜಿ ತಿಳಿಸಿದರು. ಗವಿಮಠದ ಆವರಣದಲ್ಲಿ ಕಾರ್ಯಕ್ರಮದ ಕರಪತ್ರ ಬಿಡುಗಡೆಗೊಳಿಸಿ ಮಾತನಾಡಿದ ಅವರು, 53 ವರ್ಷಗಳಿಂದ ಮಠದ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನೇ ತ್ಯಾಗ ಮಾಡಿ ಮಠದ ಸದೃಢತೆಗೆ ಶ್ರಮಿಸಿದ ಲಿಂಗೈಕ್ಯವಾಗಿರುವ ಶ್ರೀ ಚಂದ್ರಶೇಖರ ಮಹಾಸ್ವಾಮೀಜಿಗಳ 15ನೇ ವರ್ಷದ ಪುಣ್ಯಸ್ಮರಣೆ ಅಂಗವಾಗಿ ವಿಶೇಷ ಪೂಜಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದ್ದು, ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಮಠದ ಸದ್ಭಕ್ತರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು. ಜಗದ್ಗುರು ಸ್ವತಂತ್ರ ಸಿದ್ದಲಿಂಗೇಶ್ವರಾಯ ನಮಃ. ಇವತ್ತಿನ ದಿವಸ ಏನಂತಂದರೆ ಸ್ವತಂತ್ರ ಸಿದ್ದಲಿಂಗೇಶ್ವರ ಕಾಪನಹಳ್ಳಿ ಗವಿಮಠದಲ್ಲಿ ನಮ್ಮ ಪರಮ ಶ್ರೀಮನ್ ನಿರಂಜನ ಚಂದ್ರಶೇಖರ ಮಹಾಸ್ವಾಮಿಗಳ 15ನೇ ವರ್ಷದ ಪುಣ್ಯಸ್ಮರಣೆ ಅಂತಂದರೆ, ಹಿಂದೆ ಅವರು ಭಾಳ ವರ್ಷದಿಂದ ಇಲ್ಲಿ 52 ವರ್ಷದಿಂದಲೂ ಇಲ್ಲಿ ಸೇವೆಯನ್ನು ಸಲ್ಲಿಸ್ತಕ್ಕಂಥವರು ಸರಳವಾಗಿ ಮಾಡ್ತಾಯಿದ್ವಿ. ಈ ವರ್ಷ ಆ ಸಿದ್ದಲಿಂಗೇಶ್ವರ ನಮ್ಮ ಮನಸ್ಸಿನೊಳಗಡೆ ಅದು ಎಲ್ಲರನ್ನೂ ಕರೆದು ನಮ್ಮ ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ಕೇರ್ಪೇಟೆ ತಾಲೂಕಿನ ಜನತೆಗೆ ಇದು ನಮ್ಮ ಪವಿತ್ರವಾದ ಕ್ಷೇತ್ರ, ಬರೀ ನಮ್ಮ ಸ್ಥಳೀಯವಾಗಿ ಅಷ್ಟೇ ಸೀಮಿತ ಆಗಬಾರ್ದು. ನಮ್ಮ ರಾಜ್ಯ ಮಟ್ಟದಲ್ಲಿ ಯತಿಗಳ ಒಂದು ದರ್ಶನ, ಅವ್ರನ್ನ ದರ್ಶನ ಮಾಡಿ ಈ ಪುಣ್ಯ ಸ್ಮರಣೆಗೆ ಬಂದು ಆ ಗುರುಗಳ ಆಶೀರ್ವಾದ ಪಡೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎಲ್ಲರಿಗೂ ಕೂಡ ಬಂದು ಭಾಗವಹಿಸಿ ಹಿರಿಯ ಪತ್ರಕರ್ತ. ಈ ಸಂದರ್ಭದಲ್ಲಿ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಜಿಲ್ಲಾ ಕಾರ್ಯದರ್ಶಿ ಕಟ್ಟಹಳ್ಳಿ ಗಂಗಾಧರ್, ಮಾಜಿ ಕಾರ್ಯದರ್ಶಿ ಎಸ್ ಮಹಾದೇವ್, ಸೋಮನಾಥಪುರ ಗ್ರಾಮ ಪಂಚಾಯಿತಿ ಸದಸ್ಯ ಎಸ್ಡಿ ರಾಜಣ್ಣ, ವಿಠಲಪುರ ಪಟೇಲ್ ಶಂಕರ್, ಕಟ್ಟಹಳ್ಳಿ ಪ್ರಕಾಶ್, ನಾಟನಹಳ್ಳಿ ಶ್ರೀಕಂಠೇಗೌಡ, ಮಹೇಂದ್ರಗೌಡ, ಹೇಮಂತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವರದಿ ಮನು ಮಾಕವಳ್ಳಿ, ವಿವಿಸಿ ನ್ಯೂಸ್, ಕೆಆರ್ಪೇಟೆ. ಮಡಿಕೇರಿಯ ಪೊಲೀಸ್ ಕವಾಯತು ಮೈದಾನದಲ್ಲಿ ಆಯೋಜಿಸಿರುವ ಕೊಡಗು ಜಿಲ್ಲಾ ಪೊಲೀಸರ ವಾರ್ಷಿಕ ಕ್ರೀಡಾಕೂಟದ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಕಾರ್ಯಕ್ರಮವನ್ನು ಜಿಲ್ಲಾ ಪಂಚಾಯತ್ ಸಿಇಒ ಆನಂದ್ ಪ್ರಕಾಶ್ ಮೀನಾ ಉದ್ಘಾಟಿಸಿ ಮಾತನಾಡಿ, ಕೊಡಗು ಜಿಲ್ಲಾ ಪೊಲೀಸರ ಕ್ರೀಡಾಕೂಟ ಆಯೋಜಿಸಿರುವುದು ಬಹಳ ಸಂತೋಷದ ವಿಚಾರ. ಕ್ರೀಡೆ ಅನ್ನೋದು ಎಲ್ಲರಲ್ಲೂ ಒಂದು ರೀತಿಯ ಹೊಸ ಹುರುಪನ್ನು ನೀಡುತ್ತದೆ. ಸೋಲು ಗೆಲುವು ಮುಖ್ಯವಲ್ಲ, ಕ್ರೀಡಾ ಮನೋಭಾವದಿಂದ ಕ್ರೀಡೆಯಲ್ಲಿ ಭಾಗವಹಿಸಿ ಎಂದು ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಕ್ರೀಡಾಕೂಟ 2024 ನಾವು ಟ್ರೈನಿಂಗ್ ಇದ್ದಾಗ ನಮಗೆ ಕ್ಯಾಡೆಟ್ ಅಂತ ದೇ ಯೂಸ್ ಟು ಕಾಲ್. ಕ್ಯಾಡೆಟ್ ಅಂದರೆ ಅದು ಕ್ಯಾಡೆಟ್ ಶುಡ್ ಬಿ ಫಿಸಿಕಲಿ ಫಿಟ್, ಮೆಂಟಲಿ ಟಫ್ ಆ್ಯಂಡ್ ಮೊರಲಿ ಸ್ಟ್ರೇಟ್. ಈ 3 ಕ್ವಾಲಿಟೀಸ್ ಮಾತ್ರ ಈ ಸ್ಪೋರ್ಟ್ಸಿಂದ ಸಾಧಿಸ್ಬೋದು ನಾವೆಲ್ಲ. ಮತ್ತು ಜೊತೆಗೆ ಈಗಾಗಲೇ ಸರ್ ಭಾಳ ಸುದೀರ್ಘವಾಗಿ ತಮ್ಮೆಲ್ಲರಿಗೂ ಹೇಗೆ ಈ ಸ್ಪೋರ್ಟ್ಸ್ ಇವೆಂಟ್ ಪಾರ್ಟಿಸಿಪೇಟ್ ಮಾಡ್ಬೋದು ಅಂತ ಹೇಳಿದ್ದಾರೆ. ನಾನು ಒಂದು ಮಾತನ್ನು ಹೇಳ್ತೀನಿ, ಈ ಸ್ಪೋರ್ಟ್ಸಲ್ಲಿ ಟೀಮ್ ಸ್ಪಿರಿಟ್ಸ್ ಆಸ್ ವೆಲ್ ಆಸ್ ಸ್ಪೋರ್ಟ್ಸ್ ಸ್ಪಿರಿಟ್, ಕಮಿಟ್ಮೆಂಟ್ ಮತ್ತು ಲೀಡರ್ಶಿಪ್ ಇದನ್ನು ಸ್ವಲ್ಪ ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ನಾವು ಅದೆಲ್ಲ ಸ್ಪೋರ್ಟ್ಸ್ ಮಾಡಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ನಾನು ಮುಗಿಸ್ತೀನಿ. ಇನ್ನೊಂದು ಸತಿಯಲ್ಲಿ ನಂಜನಗೂಡಿನ ಕಾಯಕಯೋಗಿ ಧ್ರುವ ನಾರಾಯಣ್ ಅಭಿಮಾನಿಗಳ ಬಳಗದ ವತಿಯಿಂದ ಮೈಸೂರಿನ ಪತ್ರಿಕಾ ಭವನದಲ್ಲಿಂದು ಮೈಸೂರು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆ ದೀಪಕ್ ಅವರ ನೇತೃತ್ವದಲ್ಲಿಂದು ನೂತನವಾಗಿ 2025ರ ದಿನದರ್ಶಿಕೆಯನ್ನ ಅನಾವರಣ ಮಾಡಲಾಯಿತು. ಈ ವೇಳೆ ದೀಪಕ್ ಮಾತನಾಡಿ, ನನ್ನ ಹಾಗೂ ಧ್ರುವ ನಾರಾಯಣ್ ಸರ್ ಅವರ ಅಭಿನವ ಸಂಬಂಧ ಶಾಶ್ವತವಾಗಿ ನಮ್ಮ ಮನಸ್ಸಿನಲ್ಲಿದೆ. ಆದರೆ ಅವರು ಈಗ ನಮ್ಮೊಂದಿಗೆ ಇಲ್ಲ. ಅವರ ಕೊಡುಗೆಗಳು ಇನ್ನೂ ಕೂಡ ಜೀವಂತವಾಗಿವೆ. ಅದೇ ರೀತಿ ದರ್ಶನ್ ಧ್ರುವ ನಾರಾಯಣ್ ರವರು ಕೂಡ ತಂದೆ ಹಾಕಿಕೊಟ್ಟ ಮಾರ್ಗದರ್ಶನದಲ್ಲಿ ನಡೆಯುತ್ತಾ ಬಂದಿದ್ದಾರೆ ಎಂದು ತಿಳಿಸಿದರು. ರಾಜಕಾರಣಿಗಳ ಜೊತೆ ಸಂಪರ್ಕ ಇಟ್ಕೊಳ್ಳಿ, ಸಂಬಂಧಗಳು ಇಟ್ಕೊಳ್ಳಿ. ಯಾಕೆಂದ್ರೆ ಪತ್ರಕರ್ತರು ನಿಷ್ಪಕ್ಷಪಾತವಾಗಿರೋಕ್ಕಾಗೋದಿಲ್ಲ, ಸಂಬಂಧಗಳು ಇಟ್ಬಿಟ್ರೆ ಅಂತ ಹಾಗೆ ಹೇಳ್ತಿದ್ದಂತ ನಾನೇ ಧ್ರುವನಾರಾಯಣ ಜೊತೆ ಸಂಬಂಧಕ್ಕೂ ಮೀರಿದಂಥ ಒಂದು ಬಾಂಧವ್ಯವನ್ನು ಬೆಳೆಸ್ಕೊಂಡ್ಬಿಟ್ಟೆ. ಯಾಕೆಂದ್ರೆ ಅವರು ನನಗೆ ಒಬ್ಬ ರಾಜಕಾರಣಿಗಳ ಕಾಣಿಲ್ಲ. ನಾನು ಆ ಧ್ರುವನಾರಾಯಣವರ ಒಳಗಡೆ ಬುದ್ಧನನ್ನು ನೋಡ್ತಾ ಇದ್ದೆ, ಬಸವಣ್ಣನನ್ನು ನೋಡ್ತಾ ಇದ್ದೆ, ಅಂಬೇಡ್ಕರ್ ಅವ್ರನ್ನ ನೋಡ್ತಾ ಇದ್ದೆ. ಏನು ಪ್ರೀತಿ, ಮಮತೆ, ಕರುಣೆ, ಸಾಮಾಜಿಕ ನ್ಯಾಯ, ಸರ್ವ ಜನಾಂಗವನ್ನು ಸಮಾನವಾಗಿ ಕೊಂಡೊಯ್ಯಬೇಕು ಅನ್ನುವಂಥ ಆಶಯಗಳಿದ್ವಲ್ಲ, ಆ ಆಶಯಗಳೆಲ್ಲವೂ ಕೂಡ
ಧ್ರುವನಾರಾಯಣರಲ್ಲಿದ್ದು ಆ ಕಾರಣಕ್ಕಾಗಿ ಅವರು ನನಗೆ ತುಂಬ ಇಂಪ್ರೆಸ್ ಆದವರು. ಬಹುಶಃ ಈ ಒಂದು ದಶಕದಿಂದ ಪ್ರತಿದಿನ ನನಗೆ ಕರೆ ಮಾಡಿರೋ ದಿನಗಳಿರ್ತಿರಲಿಲ್ಲ. ಅಟ್ಲೀಸ್ಟ್ ಈ ವೇಳೆ ಧ್ರುವನಾರಾಯಣ್ ಅಭಿಮಾನಿಗಳು ಹಾಗೂ ದರ್ಶನ್ ಧ್ರುವನಾರಾಯಣ್ ಅಭಿಮಾನಿಗಳು ಮತ್ತು ನಂಜನಗೂಡಿನ ಕಾರ್ಯಕರ್ತರುಗಳು ಹಾಜರಿದ್ದರು. ವರದಿ ಟಿಎಸ್ ಶಶಿಕಾಂತ್, ವಿವಿಸಿ ನ್ಯೂಸ್, ಮೈಸೂರು. ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷ ಆರ್ ಮೋಹನ್ ರವರ ಹುಟ್ಟುಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಚಾಮರಾಜನಗರ ಜಿಲ್ಲೆಯ ತಾಲೂಕಿನ ಶ್ರೀ ಚಾಮರಾಜೇಶ್ವರ ದೇವಸ್ಥಾನದ ಆವರಣದ ಮುಂಭಾಗದಲ್ಲಿ ಜಿಲ್ಲಾ ಹಾಗೂ ತಾಲೂಕು ಘಟಕದ ಪದಾಧಿಕಾರಿಗಳು ಹಾಗೂ ಕರವೇ ಕಾರ್ಯಕರ್ತರುಗಳು ಮೈಸೂರು ಪೇಟ ತೊಡಿಸಿ ಸಿಹಿ ಹಂಚಿ ಆಚರಿಸಿದರು. ನಂತರ ತಾಲೂಕಿನ ಭೋಗಾಪುರ ಗ್ರಾಮ ಸಮೀಪವಿರುವ ಅನಾಥಾಶ್ರಮದಲ್ಲಿ ಮಕ್ಕಳಿಗೆ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ನಿಮ್ಮ ಸಮಸ್ಯೆ ಈ ಭಾಗದಲ್ಲಿ ಗೊತ್ತಾಗಿ ಬಂದಿದ್ದೀವಿ. ನಿಮಗೆ ತಾಯಿ ಭುವನೇಶ್ವರಿ ಆಶೀರ್ವಾದ ಸದಾ ನಿಮ್ಮೆಲ್ಲರ ಮೇಲೆ ಇರಲಿ. ಅದೇ ರೀತಿಯಾಗಿ ನಮ್ಮ ಮೋಹನ್ ಮೇಲೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ. ಕರ್ನಾಟಕ ರಕ್ಷಣಾ ವೇದಿಕೆ ಸುಮಾರು ಅನೇಕ 25 ವರ್ಷಗಳಿಂದ ಏನು ಸಂಘಟನೆ ಮಾಡ್ಕೊಂಡು ಬರ್ತಾ ಇದೀವಿ. ಅನೇಕ ನಿಮ್ಮಂತ ಬಡ ಮಕ್ಕಳಿಗೆ, ಬ್ಲೈಂಡ್ ಮಕ್ಕಳಿಗೆ ನಾವು 800 ಪ್ರತಿ ತಿಂಗಳು ಗ್ಯಾಸ್ ಎಷ್ಟು ಬೇಕು ಅವರಿಗೆ ಗ್ಯಾಸ್ ಕೊಡ್ತಾ ಇದ್ದಾರೆ. ನಾವು ವರ್ಷಕ್ಕೊಂದು ಬಾರಿ ನಮ್ಮ ಕೈಲಾದ ಸಹಾಯ ಅಕ್ಕಿ ಅಂತ ನಾವು ಪಡ್ಕೊಂಡು ಬರ್ತೇವೆ. ಸುಮಾರು ಸಂಸ್ಥೆ KR-ಪುರಂ ಆ ಭಾಗದಲ್ಲಿ, ಬೆಂಗಳೂರಲ್ಲಿ ಬಹಳ ಖುಷಿಯಾಗಿ ನಾವು ಪೂರ್ವ ಭಾಗದವರು, ನೀವು ಪಶ್ಚಿಮ ಭಾಗಕ್ಕಿದ್ದೀರಿ. ಇಲ್ಲಿ ಈ ಭಾಗದಲ್ಲಿ ನಿಮಗೆ ನಮ್ಮ ಮೋಹನ್ ಇದ್ದಾರೆ. ನಮ್ಮ ಕಡೆಯಿಂದ ಎಲ್ಲ ತಾಲೂಕು ಘಟಕಗಳಿದೆ. ನಿಮಗೆ ಏನಾದರೂ ಆ ಥರ ಸಮಸ್ಯೆ ಬಂದಾಗ ನಿಮ್ಮ ಜೊತೆ ನಾವು ಇರ್ತೀವಿ. ಈ ಸಂದರ್ಭದಲ್ಲಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ರಿಯಾಸ್ ಬಾಷಾ, ನಾಗೇಶ್ ನಾಯ್ಕ್ ಸೇರಿದಂತೆ ಇತರರಿದ್ದರು. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ತಾಲೂಕು ಪಟ್ಟಣದ ಮಾನಸ ಶಿಕ್ಷಣ ಸಂಸ್ಥೆಗಳ ವತಿಯಿಂದ ಡಿಸೆಂಬರ್ 27ರಿಂದ 3 ದಿನಗಳ ಕಾಲ ಮಾನಸೋತ್ಸವ ಹಾಗೂ ಆರ್ ಸಿದ್ದೇಗೌಡ ಮತ್ತು ಲಿಂಗಮ್ಮ ಸ್ಮರಣಾರ್ಥ ಮಾನಸ ಪ್ರಶಸ್ತಿ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಲಾಗಿದೆ ಎಂದು ಮಾನಸ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಕಾರ್ಯದರ್ಶಿ ಡಾಕ್ಟರ್ ರಾಕೇಶ್ ಕುಮಾರ್ ತಿಳಿಸಿದರು. ಚಾಮರಾಜನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿದ ಅವರು, ಡಿಸೆಂಬರ್ 27, 28 ಹಾಗೂ 29ರ 3 ದಿನಗಳ ವಾರ್ಷಿಕೋತ್ಸವ ಸಮಾರಂಭವನ್ನು ಆಯೋಜಿಸಿದ್ದು, ಕಾರ್ಯಕ್ರಮದಲ್ಲಿ ಅನೇಕ ಗಣ್ಯರುಗಳು ಭಾಗವಹಿಸಲಿದ್ದಾರೆ. ಇನ್ನು ಈ ವೇಳೆ ಸಮಾಜದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಸಮಾರಂಭವನ್ನು ಏರ್ಪಡಿಸಲಾಗಿದ್ದು, ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಸಮಾಜದ ಬಾಂಧವರು ಆಗಮಿಸಬೇಕೆಂದು ಮನವಿ ಮಾಡಿದರು. ಅಲ್ಲಿ ನಮ್ಮ ಈ ಭಾಗದಲ್ಲಿ ಡಾಕ್ಟರ್ ಎಚ್ ಸುಂದರರಾಜ್ ಅವರು ನಿರಂತರವಾಗಿ ಸೇವೆ ಸಲ್ಲಿಸಿ ಈ ಬಂದಿದ್ದು ಯಾರೇ ಒಂದು ಸಹಾಯ ಮಾಡ್ತಾರೆ. ಅವರು ಸನ್ಮಾನಿಸ್ತಾ ಇದ್ದೀವಿ. ಮತ್ತು ಇನ್ನೊಬ್ಬ ಡಾಕ್ಟರ್ ಕೇಶವಮೂರ್ತಿ ಅವರು ನಾರಾಯಣ ಬೇರೆಯಲ್ಲಿ ಅವರು ಆಂಕಾಲಜಿ ಹಾರ್ಟ್ ಅದಕ್ಕೆ ನಿರ್ದೇಶಕರಾಗಿದ್ದಾರೆ. ಅವರು ಕೊಂಡುಪಡಲ್ಲ ಮಾಂಬಳಿಯವರು ಮೊನ್ನೆ ಹೆಲ್ತ್ ಕ್ಯಾಂಪ್ ಚೆನ್ನಾಗಿ ಮಾಡೋದು. ಅವರು ಒಂದೇನಂತಂದರೆ ತುಂಬ ಒಂದು ಮಧ್ಯಮ ವರ್ಗದಿಂದ, ಒಂದು ಸಾಮಾನ್ಯ ಕುಟುಂಬದಿಂದ, ಒಂದು ಹಿಂದುಳಿದ ಸಮುದಾಯಕ್ಕೆ ಒಂದು ಸೇರಿದಂಥವರು ಅಷ್ಟು ಎತ್ತರ ಮಟ್ಟಿಗೆ ಅವರ ದುಡಿಮೆ ಮತ್ತು ಚೆನ್ನಾಗಿ ಅವರ ವೈಫು ಸಹ ಡಾಕ್ಟರ್ ಆಗಿದ್ದಾರೆ. ವರದಿ ಜಿ ಸ್ಯಾಮ್ಯುವೆಲ್, ವಿವಿಸಿ ನ್ಯೂಸ್, ಚಾಮರಾಜನಗರ. ಬಸವ ಕೇಂದ್ರ ಹಾಗೂ ಶಂಕರಮಠದ ವತಿಯಿಂದ 2025 ವರ್ಷದ ಕ್ಯಾಲೆಂಡರ್ ಬಿಡುಗಡೆ ಕಾರ್ಯಕ್ರಮವನ್ನು ಮಳವಳ್ಳಿ ಪಟ್ಟಣದ ಶಂಕರಮಠ ಆವರಣದಲ್ಲಿ ನಡೆಸಲಾಯಿತು. ಕಾರ್ಯಕ್ರಮವನ್ನು ದನಗೂರು ಮಠದ ಶ್ರೀ ಮುಮ್ಮಡಿ ವಿಷಳಕ್ಷರ ದೇಶಿಕೇಂದ್ರ ಶಿವಾಚಾರ್ಯ ಉದ್ಘಾಟಿಸಿ ಮಾತನಾಡಿ, ಎಲ್ಲರೂ 2024ರ ಕಹಿ ಮರೆತು 2025ರ ಸಿಹಿ ಸವಿಯಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು. 2025ನೇ ಇಸ್ವಿಯ ಕ್ಯಾಲೆಂಡರ್ ಅನ್ನು, ದಿನದರ್ಶಿಕೆಯನ್ನು ನಮ್ಮ ಮಠದ ವತಿಯಿಂದ ಹಾಗೂ ಬಸವ ಧರ್ಮ ಕೇಂದ್ರದ ವತಿಯಿಂದ ಬಿಡುಗಡೆ ಮಾಡಲಾಗಿದೆ. ಒಂದು ಹೊಸ ವರ್ಷ, ಏನು ಮುಂದಿನ ಇಂಗ್ಲಿಷ್ ಮಾಯೆಯ ಹೊಸ ವರ್ಷ ನಮ್ಮ ಎಲ್ಲ ನಾಡಿನ ಕನ್ನಡಿಗರೆಲ್ಲರಿಗೂ ಹೊಸವನ್ನು ತರಲಿ, ಹರುಷವನ್ನು ತರಲಿ, ಅವರಿಗೆ ಸಕಲ ಸಮೃದ್ಧಿಗಳನ್ನು ಕೊಡಲಿ ಅನ್ನುವಂಥ ಪ್ರಾರ್ಥನೆಯನ್ನು ನಮ್ಮ ಶಂಕರ ಬಸವೇಶ್ವರ ಸ್ವಾಮಿಯನ್ನು ನೆನೆದು ಅವರಿಗೆ ಹಾರೈಸ್ತಾ ಇದ್ದೀವಿ. ಮುಂದಿನ ವರ್ಷ ಅವರ ಜೀವನದ ಎಲ್ಲ ಕೈ ನೆನಪುಗಳು ದೂರವಾಗಿ ಸಹಿ ನೆನಪುಗಳು ಬಂದು ಅವರ ಬಾಳು ಹಸನಾಗಲಿ. ಕಾರ್ಯಕ್ರಮದಲ್ಲಿ ದೇವಪಟ್ಟಣ ಸಪ್ಪೇಸ್ವಾಮಿ ಮಠದ ಶಾಂತ ಮಲ್ಲಿಕಾರ್ಜುನ ಶಿವಾಚಾರ್ಯ ಸ್ವಾಮಿ, ವೀರಶೈವ ಮಹಾಸಭಾ ಕಾರ್ಯದರ್ಶಿ ವಿಶ್ವ, ತಾಲೂಕು ಬಸವ ಕೇಂದ್ರ ಅಧ್ಯಕ್ಷ ತೊಟ್ಟಿಮನೆ ಚನ್ನಪ್ಪ, ಕವಿತಾ ಕುಮಾರ್, ಸುಬ್ರಹ್ಮಣ್ಯ, ವಿಜಯಲಿಂಗಂ, ಬಸವಪ್ರಿಯ, ನಾಗರಾಜು ಸೇರಿದಂತೆ ಹಲವರಿದ್ದರು. ಉತ್ತರ ಕನ್ನಡ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಕಾರ್ಯಾಲಯದ ಸಂಯುಕ್ತಾಶ್ರಯದಲ್ಲಿ 2024-25ನೇ ಸಾಲಿನ ಪ್ರಾಥಮಿಕ ಮತ್ತು ಪ್ರೌಢಶಾಲಾ ವಿದ್ಯಾರ್ಥಿಗಳ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮವು ಭಟ್ಕಳದ ವಿದ್ಯಾಭಾರತಿ ಶಾಲೆಯ ಕಮಲಾವತಿ ಮತ್ತು ರಾಮನಾಥ ಶಾನ್ಬಾಗ್ ಸಭಾಭವನದಲ್ಲಿ ಜರುಗಿತು. ಕಾರ್ಯಕ್ರಮವನ್ನು ಜಿಲ್ಲಾ ಉಸ್ತುವಾರಿ ಸಚಿವ
ಮಂಕಾಳು ಎಸ್ ವೈದ್ಯ ಉದ್ಘಾಟಿಸಿ ಮಾತನಾಡಿ, ಪ್ರತಿಭಾ ಕಾರಂಜಿಯಂತಹ ಕಾರ್ಯಕ್ರಮವು ಬಹಳ ಅದ್ಭುತವಾದ ಕಾರ್ಯಕ್ರಮವಾಗಿದ್ದು, ಶಿಕ್ಷಕರು ಮಕ್ಕಳ ಪ್ರತಿಭೆಗಳನ್ನು ಗುರುತಿಸಿ ಅನಾವರಣಗೊಳಿಸುವಂತಹ ಒಂದು ಬಹುದೊಡ್ಡ ವೇದಿಕೆಯಾಗಿದೆ. ಮಕ್ಕಳಿಗೆ ಶಿಕ್ಷಣದ ಕೊರತೆಯಾಗದಂತೆ ನೋಡಿಕೊಳ್ಳುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿರುತ್ತದೆ ಎಂದರು. ಶಿಕ್ಷಣದ ಜೊತೆ ಪ್ರತಿಭೆ ಬೇಕು, ಕ್ರೀಡೆ ಬೇಕು, ಯಾವ ಪ್ರತಿಭೆ ಆಸಕ್ತಿ ಇದೆ ಮಗುವಿಗೆ ಅಲ್ಲಿ ಸಹಕಾರ ಮಾಡುತ್ತೆ ನಮ್ಮ ಸರ್ಕಾರದ ಗುರಿ. ಆಸಕ್ತಿ ಎಲ್ಲ ಪ್ರತಿಭಾವಂತ ವಿದ್ಯಾರ್ಥಿಗಳಿರುತ್ತೆ. ಇದನ್ನ ಶಿಕ್ಷಣದ ಜೊತೆ ಪ್ರತಿಭೆನೂ ಇರಬೇಕು. ಒಳ್ಳೊಳ್ಳೆ ಬೇರೆ ಕಾರ್ಯಕ್ರಮಗಳು ಭಾಗವಹಿಸಿದಾಗ ಮಾತ್ರ ಅದನ್ನು ಗುರುತಿಸಲಿಕ್ಕಾಗ್ತದೆ. ನಾವು ಪಾಲಕರು ನೋಡೋದು ಬರೀ ಪರ್ಸೆಂಟೇಜ್ ಅಷ್ಟೇ. ಪರ್ಸೆಂಟೇಜ್ ಸೀಮಿತವಾಗಿಲ್ಲ. ಪರ್ಸೆಂಟೇಜ್ ಸೀಮಿತವಾಗಿ ಶಿಕ್ಷಣ ಇತ್ತು ಅಂತಾದರೆ ಈ ವೇಳೆ ಕಾರವಾರ ಉಪನಿರ್ದೇಶಕಿ ಲತಾ ಎಂ ನಾಯಕ್, ಭಟ್ಕಳ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ನಾಯಕ್, ದೈಹಿಕ ಶಿಕ್ಷಕರ ಸಂಘದ ಸಹಶಿಕ್ಷಕರ ವೃಂದ, ವಿದ್ಯಾರ್ಥಿಗಳು ಮತ್ತು ಪಾಲಕರು ಸೇರಿದಂತೆ ಇತರರಿದ್ದರು. ವರದಿ ಲೋಕೇಶ್ ನಾಯಕ್, ವಿವಿಸಿ ನ್ಯೂಸ್, ಭಟ್ಕಳ. ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ವತಿಯಿಂದ ಟಿ ನರಸೀಪುರ ತಾಲೂಕಿನ ಬನ್ನೂರು ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ವಿಶ್ವ ರೈತ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮವನ್ನು ಮಂಡ್ಯ ಜಿಲ್ಲೆ ಜಿಲ್ಲಾಧ್ಯಕ್ಷ ಇಂಡುವಾಳು ಚಂದ್ರಶೇಖರ್ ಅವರು ರೈತ ಹೋರಾಟಗಾರರಾದ ದಿವಂಗತ ಪ್ರೊಫೆಸರ್ ಎಂಡಿ ನಂಜುಂಡಸ್ವಾಮಿರವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆಯ ಮೈಸೂರು ಜಿಲ್ಲಾಧ್ಯಕ್ಷ ಬನ್ನೂರು ನಾರಾಯಣ್ ಮಾತನಾಡಿ, ಮಾಜಿ ಪ್ರಧಾನಮಂತ್ರಿಗಳು ಹಾಗೂ ಕೃಷಿ ಸಚಿವರಾಗಿದ್ದಂತಹ ಚೌಧರಿ ಚರಣ್ ಸಿಂಗ್ ರವರು ಈ ದೇಶದ ರೈತರಿಗಾಗಿ ಅನೇಕ ಯೋಜನೆಗಳನ್ನು ಜಾರಿಗೆ ತಂದು ರೈತರ ಬದುಕನ್ನು ಹಸನಾಗಿಸಿದ್ದ ಧೀಮಂತ ವ್ಯಕ್ತಿ. ಅವರ ಹುಟ್ಟುಹಬ್ಬವನ್ನು ರೈತರ ಹೆಸರಿನಲ್ಲಿ ಆಚರಿಸಬೇಕೆಂದು ತೀರ್ಮಾನಿಸಿ ಡಿಸೆಂಬರ್ 23ರ ದಿನವನ್ನ ವಿಶ್ವ ರೈತ ದಿನಾಚರಣೆಯನ್ನಾಗಿ ಆಚರಿಸುತ್ತಿದ್ದೇವೆಂದು ಸ್ಮರಿಸಿದರು. ಕಂದಾಯ ಬೇಕು ಅಂತಾರೆ, ಆದ್ರೆ ಒಬ್ಬ ಪ್ರಧಾನಮಂತ್ರಿ ಆಗಿದ್ದಂತ ಚೌಧರಿ ಚರಣ್ ಸಿಂಗ್ ಅವರು ರೈತ ಪರವಾದಂತ ಕಾಳಜಿ ಉಳ್ಳವರಾಗಿರೋದ್ರಿಂದ ನನಗೆ ಕೃಷಿ ಸಚಿವರನ್ನ ಕೊಡಿ, ನಾನು ಸಂಪೂರ್ಣವಾಗಿ ಭಾರತದ ರೈತರ ಪರವಾಗಿ ನಿಲ್ತೇನೆ ಅಂತೇಳಿ ಕೃಷಿ ಸಚಿವ ಸ್ಥಾನವನ್ನ ತಗೊಂಡು ಪ್ರಧಾನಮಂತ್ರಿಯ ಹುದ್ದೆಯನ್ನು ತಗೊಂಡು ಅವರು ಸಂಪೂರ್ಣವಾಗಿ ಹಸಿರು ಕ್ರಾಂತಿಯನ್ನು ತಗೊಂಡು, ಹಸಿರು ಕ್ರಾಂತಿಯ ಉದ್ದೇಶ ಇಷ್ಟೇ, ರೈತರು ಆಗ ಕೇವಲ 10 ಮೂಟೆ 12 ಮೂಟೆ ಭತ್ತವನ್ನು ಬೆಳೀತಾ ಇದ್ರು, ಇವತ್ತು 40 ಮೂಟೆ ಭತ್ತವನ್ನು ಬೆಳೀತಾ ಇರೋದಕ್ಕೆ ಕಾರಣ ಏನು ಅಂದ್ರೆ ಇಂಥ ಪ್ರಧಾನಮಂತ್ರಿಗಳು ಕೃಷಿ ಸಚಿವರಾಗಿದ್ದರಿಂದ ಹಸಿರು ಕ್ರಾಂತಿಯನ್ನು ಇಡೀ ಭಾರತ ದೇಶಕ್ಕೆ ರೈತರ ಪರವಾಗಿ ತಂದು ಅನೇಕ ಯೋಜನೆಗಳನ್ನ ತಂದು ರೈತರ ಪರವಾಗಿ ಇವತ್ತು ದೇಶವ್ಯಾಪಿ ಎದೆಮೆಟ್ಟಿ ನಿಲ್ಲುವಂತೆ ಮಾಡಿದಂತ ಪ್ರಧಾನಮಂತ್ರಿಗಳು ನಮ್ಮ ಚೌಧರಿ ಚರಣ್ ಸಿಂಗ್ ಅವರು. ಸರ್ಕಾರ ಅವರು ನಿವೃತ್ತಿ ಹೊಂದಿದ ನಂತರ ನಿಮ್ಮ ಹೆಸರಿನಲ್ಲಿ ನಾವು ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ ನಿಮ್ಮ ಹುಟ್ಟುಹಬ್ಬವನ್ನ ಅಂತ ಕೇಳಿದಾಗ ಅವರು ನನ್ನ ಹೆಸರಿನಲ್ಲಿ ಬ್ಯಾಡಿ. ತುಮಕೂರು ಜಿಲ್ಲೆ ಜಿಲ್ಲಾಧ್ಯಕ್ಷರಾದ ಯೋಗೇಶ್ ಮಾತನಾಡಿ, ಸರ್ಕಾರಿ ಅಧಿಕಾರಿಗಳ ಬಳಿ ನೇರವಾಗಿ ಹೋದರೆ ಕೆಲಸಗಳು ಆಗುವುದಿಲ್ಲ, ದಲ್ಲಾಳಿಗಳ ಮೂಲಕ ಹೋದರೆ ತಕ್ಷಣವೇ ಕೆಲಸವಾಗಿ ಬಿಡುತ್ತದೆ. ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ನೀಡಿ ರೈತರನ್ನ ಗುಲಾಮರನ್ನಾಗಿ ಮಾಡಿದೆ ಎಂದು ಸರ್ಕಾರದ ವಿರುದ್ಧ ಹರಿಹಾಯ್ದರು. ಇದು ಎಲ್ಲರೂ ಅನುಭವ ಆಗಿದೆ ಅಂತ ತಿಳ್ಕೊತಾ ಬಂದವರೆ ನಾವು ತುಮಕೂರು ಜಿಲ್ಲೆಯಲ್ಲಿ ಕಳೆದ 14-15 ವರ್ಷದಿಂದ ನಾಳೆ ಮಾಡಿದಂತ ರೈತರ ಜಮೀನಲ್ಲಿ ನಾಳೆ ತಾವಾಗಿರ್ತಾರೆ, ಹಣ ಬಿಡುಗಡೆ ಆಗಿರ್ತದೆ. ಇಲ್ಲಿವರೆಗೂ ಯಾವುದೇ ರೈತಂಗೂ ಒಂದು ನಯಾ ಪೈಸೆಯನ್ನ ಕೊಡದೆ ವಂಚಿಸುತ್ತಾ ಏನೋ ಕಾಲಹರಣ ಮಾಡಿದ್ರು ಆ ರೈತರಿಗೆ ನಾವು ಕಳೆದ ವರ್ಷದಲ್ಲಿ 28 ಕೋಟಿಯನ್ನ ನಮ್ಮ ರೈತರ ಪರ ಹೋರಾಟ ಮಾಡಿ ಬಿಡುಗಡೆ ಮಾಡಿಸ್ಬಿಟ್ಟು ಈಗ ಕಳೆದ 30ನೇ ತಾರೀಕಿಗೆ ಇನ್ನು 30 ಕೋಟಿ ಬಿಡುಗಡೆ ಮಾಡಲಿಕ್ಕೆ ಆದೇಶ ಮಾಡಿದ್ದಾರೆ. ನಮ್ಮ ಕಡೆ ಒಂದು ಮಾತು ಹೇಳ್ತಾರೆ, ಹಿರಿಯನಿಗೆ ಏನಿಗೆ ಹಿರಿತನವು, ಮೂಡಂಗೆ ಗುರುತನವು, ನೀಚನಿಗೆ ದೊರೆತನವು, ದೊರೆತರೆ ನಾಡಿಗೆ ಕೆಡುಕುಂಟು ಸರ್ವಜ್ಞ, ಯಥಾ ರಾಜ ತಥಾ ಪ್ರಜೆ. ನಾವು ಏನು ಆಯ್ಕೆ ಮಾಡಿ ಕಳಿಸಿದೀವೋ ಈ ಸಂದರ್ಭದಲ್ಲಿ ಹೆಗ್ಗೂರು ಹೊನ್ನೇಗೌಡ, ತುಮಕೂರು ಯೋಗೇಶ್, ಮಂಡ್ಯ ಪ್ರಭುಲಿಂಗ, ಜಯಪುರ ಬಸವರಾಜು, ಮಧೂರ್ ಪ್ರಕಾಶ್, ನಂಜೇಗೌಡ ಸೇರಿದಂತೆ ಅಪಾರ ಸಂಖ್ಯೆಯ ರೈತ ಮುಖಂಡರುಗಳು ಉಪಸ್ಥಿತರಿದ್ದರು. ವರದಿ ಎಂ ನಾಗೇಂದ್ರ ಕುಮಾರ್, ಬಿವಿಸಿ ನ್ಯೂಸ್, ಟಿ ನರಸೀಪುರ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಸಿಟಿ ರವಿ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಮಳವಳ್ಳಿ ಪಟ್ಟಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು.
ಪಟ್ಟಣದ ಅಂಬೇಡ್ಕರ್ ಪ್ರತಿಮೆಯಿಂದ ಹೊರಟ ಪ್ರತಿಭಟನಾಕಾರರು ಅಮಿತ್ ಶಾ ಹಾಗೂ ಸಿಟಿ ರವಿ ವಿರುದ್ಧ ಧಿಕ್ಕಾರ ಕೂಗುತ್ತಾ ಪ್ರಮುಖ ಬೀದಿಗಳ ಮೂಲಕ ಆನಂದರಾಮ್ ವೃತ್ತದಲ್ಲಿ ಮಾನವ ಸರಪಳಿ ನಿರ್ಮಿಸಿ ಕೆಲ ನಿಮಿಷ ರಸ್ತೆ ತಡೆ ನಡೆಸಿ ಅಮಿತ್ ಶಾ ಭಾವಚಿತ್ರವಿರುವ ಪ್ರತಿಕೃತಿಯನ್ನು ದಹಿಸಿ ಆಕ್ರೋಶ ವ್ಯಕ್ತಪಡಿಸಿದರು. ಬಳಿಕ ತಹಶೀಲ್ದಾರ್ ಕಚೇರಿಗೆ ತೆರಳಿ ಅಮಿತ್ ಶಾ ಅವರನ್ನ ಸಂಪುಟದಿಂದ ವಜಾಗೊಳಿಸಿ ಹಾಗೂ ಸಿಟಿ ರವಿ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದರು. ಸಂಪುಟದಲ್ಲಿ ನರೇಂದ್ರ ಮೋದಿ ಅವರು ಇಸ್ಕೊಂಡ್ರೆ ಅವ್ರಿಗೂ ಸಹ ಆಗೋರು ಬರುತ್ತೆ. ಅದರಿಂದ ಕೂಡಲೇ ಇವ್ರನ್ನ ಕೆಲಸ ಮಾಡಬೇಕಂತ ಈ ಸಂದರ್ಭದಲ್ಲಿ ನಾವು ಆಗ್ರಹಿಸ್ತೀವಿ. ಹಾಗೆ ಮತ್ತೆ ಸಿಟಿ ರವಿ ಅವರು ಮತ್ತು ಮಹಿಳೆಯನ್ನು ನಿಂದಿಸಿ ಅವರಿಗೆ ಬಿಜೆಪಿ ಸರ್ಕಾರದಲ್ಲಿ ಬಿಜೆಪಿ ಲೀಡರ್ ಮುಖಂಡರು ಒಂದು ಬಿಡುಗಡೆ ಆದಾಗ ಎತ್ಕೊಂಡು ಮೆರವಣಿಗೆ ಮಾಡ್ತಾರೆ. ಅವ್ರಿಗೆ ಮಾನವ ಮರ್ಯಾದೆ ಇದ್ರೆ ಅವ್ರಿಗೆ ನಿಜವಾಗ್ಲೂ ಸಿಟಿ ರವಿನ ಈ ರೀತಿ ಮೆರವಣಿಗೆ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ. ಮತ್ತೆ ಅವರಿಗೆ ಮೂರ್ಖು ಈ ಎಲ್ಲ ಮುಖಂಡಗಳಿಗೆ ನಮ್ಮ ಸಂವಿಧಾನದ ಅಂಬೇಡ್ಕರ್ ಅವರು ಬರೀದಾಗಿದ್ರೆ ಬಹುಶಃ ಅಮಿತ್ ಶಾ ಅವರು ಇವತ್ತವರು ಜೈಲಲ್ಲಿ ಅಂತಂದ್ರೆ ಸಿಟಿಯಲ್ಲಿ ರಾತ್ರಿ ಆಚೆ ಬರಕ್ಕೆ ಆಗ್ತದೆ. ಇಂಥ ತಮ್ಮ ಅನುಕೂಲ ಬಂದಾಗ ಮಾತ್ರ ದೇವರು ಅಂತ ಕರೆಯೋದು, ಬೇರೆ ಟೈಮಲ್ಲಿ ಅವರು ದೇವರಲ್ಲ ಅಂತ ಹೇಳುವಂತ ವಿವೇಕಗಳಿಗೆ ಬೆಂಬಲಿಸ್ತಾ ಇರುವಂತ ಪಕ್ಷಗಳಿಗೂ ಕೂಡ ನಾವು ಈ ಮೂಲಕ ಈ ಸರ್ಕಲ್ ಅಲ್ಲಿ ನಿಂತ್ಕೊಂಡು ದೇಶದಾದ್ಯಂತ ನಡೀತಾ ಇರುವಂತ ಎಲ್ಲ ಒಮ್ಮನಸ್ಸುಗಳ ಇವುಗಳ ವಿರುದ್ಧವಾಗಿ ನಾವು ಅವ್ರಿಗೆ ಧಿಕ್ಕಾರವನ್ನು ಹೋಗೋಣ ಅಂತ ಹೇಳಿ ಈ ನಾಡಿನಲ್ಲಿ ಕಾಂಗ್ರೆಸ್ ಪಕ್ಷ ಬಂದ್ರೆ ಮಾತ್ರ ಎಲ್ಲರಿಗೂ ಸಮಾನತೆ ಇದೆ ಹೊರತು. ಪ್ರತಿಭಟನೆಯಲ್ಲಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಜಿಲ್ಲಾಧ್ಯಕ್ಷ ಚಿಕ್ಕಲಿಂಗಯ್ಯ, ತಾಲೂಕು ಅಧ್ಯಕ್ಷ ಮಹದೇವ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ದೊಡ್ಡಯ್ಯ, ಸಿಪಿ ರಾಜು, ಮನ್ಮೂಲ್ ನಿರ್ದೇಶಕ ವಿಶ್ವಾಸ್ ದೇವರಾಜು, ಕೆಂಪಯ್ಯ ಸಾಗ್ಯ, ಕಿರಣ್ ಶಂಕರ್ ಸೇರಿದಂತೆ ಇತರರಿದ್ದರು. ಚಲನಚಿತ್ರ ನಟ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಿ ಶೀಘ್ರ ಗುಣಮುಖರಾಗರೆಂದು ಡಾಕ್ಟರ್ ರಾಜವಂಶದ ಅಭಿಮಾನಿ ದೇವರುಗಳ ಸೇವಾ ಸಮಿತಿಯ ಪದಾಧಿಕಾರಿಗಳು ಮಳವಳ್ಳಿ ಪಟ್ಟಣದ ಹೊರವಲಯದಲ್ಲಿರುವ ಗ್ರಾಮದೇವತೆ ದಂಡಿ ಮಾರಮ್ಮ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದರು. ಈ ವೇಳೆ ಸಮಿತಿಯ ಅಧ್ಯಕ್ಷ ನಾಗರಾಜು ಮಾತನಾಡಿ, ರಾಜವಂಶದ ನಟ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಗೆಂದು ಅಮೆರಿಕಕ್ಕೆ ತೆರಳಿದ್ದು ಇಂದು ಶಸ್ತ್ರಚಿಕಿತ್ಸೆ ನಡೆಯಲಿದ್ದು ಶಿವಣ್ಣರವರು ಬೇಗ ಗುಣಮುಖರಾಗಿ ಬರಲಿ ಎಂದು ದೇವರಲ್ಲಿ ಬೇಡಿಕೊಳ್ಳುತ್ತೇನೆ ಎಂದರು. ಡಾಕ್ಟರ್ ರಾಜ್ ವಂಶದ ಅಭಿಮಾನಿ ದೇವರ ಸೇನಾ ಸಮಿತಿ ಮಳವಳ್ಳಿ ಟೌನ್ ಅವರ ವತಿಯಿಂದ ಡಾಕ್ಟರ್ ಶಿವಣ್ಣನವರು ಅಮೆರಿಕಕ್ಕೆ ಶಸ್ತ್ರಚಿಕಿತ್ಸೆಗೆಂದು ಹೊರಟಿರುವ ಅವರ ಶಸ್ತ್ರಚಿಕಿತ್ಸೆ ಯಶಸ್ವಿಯಾಗಲಿ ಎಂದು ನಮ್ಮ ಸಂಘದ ವತಿಯಿಂದ ದಂಡಿನ ಮಾರಮ್ಮನಲ್ಲಿ ಪ್ರಾರ್ಥನೆ ಮಾಡಿಕೊಂಡಿರ್ತೇವೆ. ಅವರು ಮತ್ತೆ ಅವರು ಯಶಸ್ವಿಯಾದಕ್ಕೆ ಬಂದ ಮೇಲೆ ಇದೇ ದಂಡಿನ ಮಾರಮ್ಮನಿಗೆ ನಮ್ಮ ಮುಂದೆ ಏನೋ ಒಂದು ಕಾರ್ಯ ಮಾಡಬೇಕಂತ ನಮ್ಮ ಮನಸ್ಸಲ್ಲಿದೆ. ಅದನ್ನು ಯಶಸ್ವಿಯಾಗಿ ನಾವು ಮಾಡ್ತೀವಿ. ಅಣ್ಣವರ ಸಮ್ಮುಖದಲ್ಲಿ ಕರೆಸಿ ನಾವು ಒಂದು ಕಾರ್ಯವನ್ನು ಮಾಡ್ತೀವಿ. ಕಾರ್ಯಕ್ರಮದಲ್ಲಿ ಕಾರ್ಯದರ್ಶಿ ಮೈಲಾರಿ ಮಂಜು, ಸಿದ್ದೇಶ್, ರವಿರಾಣ, ರಾಜಣ್ಣ, ಚಿನ್ನಸ್ವಾಮಿ, ಪುಟ್ಟಸ್ವಾಮಿ ಸೇರಿದಂತೆ ಹಲವರಿದ್ದರು. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹೊನ್ನವರ ಕಾಸರಗೋಡ ಟೊಂಕಾದಲ್ಲಿಂದು ಕಡಲಾಮೆಯ ಮೊಟ್ಟೆ ಪತ್ತೆಯಾಗಿದ್ದು ಸ್ಥಳೀಯ ಮೀನುಗಾರರಿಂದ ಅರಣ್ಯ ಇಲಾಖೆಗೆ ತಿಳಿಸಿದ ನಂತರ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು ಸ್ಥಳ ದಾಖಲಿಸಿ ಕಡಲಾಮೆ ಗೂಡನ್ನು ಸಂರಕ್ಷಿಸಿದರು. ಅರಣ್ಯ ಅಧಿಕಾರಿಗಳ ತಂಡ ಸ್ಥಳಕ್ಕೆ ಧಾವಿಸಿ ಕಡಲಾಮೆಯ ಹೆಜ್ಜೆ ಗುರುತು ಹಾಗೂ ಮೊಟ್ಟೆಗಳನ್ನು ಪರಿಶೀಲಿಸಿದರು. ಖ್ಯಾತ ವೈಜ್ಞಾನಿಕ ಲೇಖಕರಾದ ನಾಗೇಶ್ ಹೆಗಡೆ, ಕಡಲ ವಿಜ್ಞಾನಿ ಡಾಕ್ಟರ್ ಪ್ರಕಾಶ್ ಮೇಸ್ತ ಸ್ಥಳ ಸಂದರ್ಶಿಸಿದರು. ಈ ವೇಳೆ ಹೊನ್ನವರ ಫೌಂಡೇಶನ್ನ ಕಾರ್ಯಕರ್ತ ಟೊಂಕಾ ರಮೇಶ್, ತಾಂಡೇರ್, ಭಾಸ್ಕರ್ ತಾಂಡಿಲ್ ಸೇರಿದಂತೆ ಇತರರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಸಿಟಿ ರವಿ ಹೇಳಿಕೆ ಖಂಡನೀಯ, ಅಮಿತ್ ಶಾ ರಾಜೀನಾಮೆಗೆ ಒತ್ತಾಯ, ಟೋಲ್ ಸಂಗ್ರಹ ಅನಿವಾರ್ಯ ಎಂದ ಸಂಸದ ಶ್ರೇಯಸ್ ಪಟೇಲ್. ಹ್ಯಾಂಡ್ಬಾಲ್ ಪಂದ್ಯಾವಳಿ ಯಶಸ್ವಿಗೆ ಗ್ರೀನ್ ಸಿಗ್ನಲ್, ಕ್ರೀಡಾಂಗಣದ ಮೂಲಭೂತ ಸೌಕರ್ಯಗಳಿಗೆ ಭರವಸೆಯ ಬೆಳಕು, ಶಾಸಕ ಸ್ವರೂಪ್ ಪ್ರಕಾಶ್ ವಿಶ್ವಾಸ. ಟೋಲ್ ಸುಂಕ ವಸೂಲಾತಿ ನಿರ್ಧಾರಕ್ಕೆ ತಟ್ಟಿದ ಬಿಸಿ, ಮತ್ತೆ ಭುಗಿಲೆದ್ದ ಪ್ರತಿಭಟನೆಯ ಕೂಗು. ಇತ್ತ ಆಲೂರಲ್ಲಿ ರೈಲು ನಿಲುಗಡೆಗೆ ಎಚ್ಕೆಕೆ ಒತ್ತಾಯ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿವಿಸಿ ಟಿವಿ, ಸತ್ಯದ ಕಡೆ ನಮ್ಮ ನಡೆ.